ಎಲ್ಲರಿಗೂ ನಮಸ್ಕಾರ. ಕನ್ನಡದ ಹಿರಿಯ ಲೇಖಕಿಯರನ್ನ ಪರಿಚಯಿಸಿ ಅವರ ಬದುಕು ಬರಹಗಳನ್ನ ಸಹೃದಯ ಓದುಗರಿಗೆ ತಲುಪಿಸುವ ಸ್ತುತ್ಯ ಪ್ರಯತ್ನವನ್ನ ಮಾಡುತ್ತಿರುವ ಲೇಖಿಕಾ ಸಾಹಿತ್ಯ ವೇದಿಕೆಯು ಈ ತಿಂಗಳಿನಲ್ಲಿ ಮುಂಬಯಿಯ ಕಥೆಗಾರ್ತಿಯಾದ ಶ್ರೀಮತಿ ಮಿತ್ರಾ ವೆಂಕಟರಾಜ್ ಅವರನ್ನ ಈ ಗೌರವಕ್ಕೆ ಪಾತ್ರರನ್ನಾಗಿ ಮಾಡಿದೆ. ನನ್ನ ಮೆಚ್ಚಿನ ಮಿತ್ರಾ ಅವರ ಪಾಚಿ ಕಟ್ಟಿದ ಪಾಗಾರ ಕಾದಂಬರಿಯನ್ನು ಪರಿಚಯಿಸುವ ಸದವಕಾಶವನ್ನ ಈ ಮೂಲಕವಾಗಿ ನನಗೆ ನೀಡಿರುವಂತಹ ಲೇಖಿಕಾ ಸಾಹಿತ್ಯ ವೇದಿಕೆಯ ಸಂಚಾಲಕಿಯಾಗಿರುವ ಶ್ರೀಮತಿ ಶೈಲಜಾ ಸುರೇಶ್ ಅವರಿಗೆ ಅತ್ಯಂತ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಮಿತ್ರಾ ಅವರ ಬದುಕು ಬರಹಗಳ ಬಗ್ಗೆ ಈಗಾಗಲೇ ಪ್ರಬಂಧ ಮಂಡನೆಗಳಾಗಿವೆ. ಅವರ ಸಣ್ಣ ಕಥೆಗಳು, ಲೇಖನಗಳು ಇವುಗಳನ್ನ ಕುರಿತು ಪರಿಚಯ ಆಗಿದೆ. ಮಿತ್ರಾ ಅವರ ಪಾಚಿ ಕಟ್ಟಿದ ಪಾಗಾರ ಇದು ಮನೋಹರ ಗ್ರಂಥಮಾಲೆಯಿಂದ 2010ರಲ್ಲಿ ಮೊದಲ ಮುದ್ರಣ, 2014ರಲ್ಲಿ ಎರಡನೆಯ ಮುದ್ರಣವನ್ನ ಕಂಡಿದೆ. ಮಿತ್ರಾ ಅವರು ಈ ಒಂದೇ ಕಾದಂಬರಿಯನ್ನ ಬರೆದಿದ್ದಾರೆ. ಅವರ ಸಣ್ಣ ಕಥೆಗಳ ಬಗ್ಗೆ ನಾವು ಈಗಾಗಲೇ ಅರ್ಥಕೊಂಡಿದ್ದೀವಿ, ಲೇಖನಗಳ ಬಗ್ಗೆ ಅರ್ಥಕೊಂಡಿದ್ದೀವಿ. ಅವರ ಇನ್ನೊಂದು ಕಾದಂಬರಿ ಸ್ವತಂತ್ರ ಕಾದಂಬರಿಯಲ್ಲ, ಅದು ಅನುವಾದಿತ ಕಾದಂಬರಿ. ಹೀಗಾಗಿ ನಾನು ಒಂದೇ ಕಾದಂಬರಿಯನ್ನ ಇಲ್ಲಿ ಪರಿಚಯ ಮಾಡ್ತಾ ಇದ್ದೀನಿ. ನನಗೆ ಈ ಸದವಕಾಶವನ್ನ ನೀಡಿರುವಂತಹ ಲೇಖಿಕಾ ಸಾಹಿತ್ಯ ವೇದಿಕೆಯ ಸಂಚಾಲಕಿಯಾಗಿರುವಂತಹ ಶ್ರೀಮತಿ ಶೈಲಜಾ ಸುರೇಶ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಈ ಕಾದಂಬರಿ ನಾವು ಈಗಾಗಲೇ ನೋಡಿರುವ ಹಾಗೆ ಮಿತ್ರಾ ಅವರು ತಾವು ಅನುಭವಿಸಿದ ಅಥವಾ ತಾವು ನೇರವಾಗಿ ಮುಖಾಮುಖಿಯಾದ ಅನುಭವಗಳನ್ನೇ ಕಥೆಯಾಗಿಸಿರೋದ್ರಿಂದ ಬಹಳ ಅಧಿಕೃತವಾಗಿ ಮೂಡಿಬಂದಿದೆ ಅಂತ ಹೇಳ್ಬೋದು. ಕ್ರಿಸ್ತಶಕ 1920ರಿಂದ 1980ರವರೆಗಿನ ಕಾಲಘಟ್ಟದಲ್ಲಿ ಕುಂದಾಪುರ ಮತ್ತು ಅದರ ಸುತ್ತಮುತ್ತಲಿನ ಊರುಗಳಲ್ಲಿನ ಜನಜೀವನವನ್ನ ಕಟ್ಟಿಕೊಡುವ ಈ ಕಾದಂಬರಿ ಅಲ್ಲಿನ ಕೆಲವು ಕುಟುಂಬಗಳಿಗೆ ಆ ಕುಟುಂಬಗಳ ಸದಸ್ಯರ ಕಥೆಗಳನ್ನ ಹೇಳ್ತಾ ಆ ಕಾಲದ ಸಾಮಾಜಿಕ ಜೀವನಕ್ಕೆ ಒಂದು ಕನ್ನಡಿಯಾಗುತ್ತೆ. ಈ ಕಾದಂಬರಿಯ ಸೊಬಗು, ಅನನ್ಯತೆಗಳನ್ನ ಅರಿತುಕೊಳ್ಳುವ ಮೊದಲು ನಾವು ಅದರ ಕಥೆಯನ್ನ ಸ್ಥೂಲವಾಗಿ ನೋಡೋಣ. ಇಡೀ ಕಾದಂಬರಿ 2 ಭಾಗಗಳಲ್ಲಿದೆ. ಕಾದಂಬರಿಯ 2 ಮುಖ್ಯ ಪಾತ್ರಗಳಾದ ಪಾರ ಮತ್ತು ಕಮಲಿ ಅವರೊಡನೆ ಈ ಭಾಗಗಳು ತೆರೆಕೊಳ್ಳುತ್ತವೆ. ಮೊದಲ ಭಾಗದಲ್ಲಿ ಪಾರ್ವತಿ ಅಂತ ಹೆಸರು. ಅವಳು ಪಡುಕೆರೆಯ ಒಂದು ಕೆಳ ಮಧ್ಯಮ ವರ್ಗದ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿರ್ತಾಳೆ. ಹುಟ್ಟಿದ 1-2 ವರ್ಷಗಳಲ್ಲೇ ತಂದೆಯನ್ನು ಕಳ್ಕೊಂಡಂತಹ ನತದೃಷ್ಟೆ ಅವಳು. ತಾಯಿ ಮೈದುನನ ಆಸರೆಯಲ್ಲಿ ಅವಳನ್ನ ಬೆಳೆಸ್ತಾ ಇರ್ತಾಳೆ. ಮಗಳನ್ನ ಕಂಡ್ರೆ ಅತಿಯಾದ ಪ್ರೀತಿ, ಮುಚ್ಚಟೆ ಏನೆಲ್ಲ ಇದ್ರೂ ಕೂಡ ತಂದೆಯನ್ನ ತಿಂದು ಹುಟ್ಟಿದವಳು ಅಂತ ಒಮ್ಮೊಮ್ಮೆ ಚುಚ್ಚೋದನ್ನು ಮಾಡ್ತಿರ್ತಾಳೆ ತಾಯಿ. ಆದ್ರೆ ಪಾರ ಮಾತ್ರ ಆ ಬೇಸಾಯದ ಮನೆಯಲ್ಲಿ ಎಡೆಬಿಡದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ತಾಯಿಗೆ, ಚಿಕ್ಕಮ್ಮನಿಗೆ ಆಸರೆಯಾಗಿದ್ಕೊಂಡು ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲ ಮನೆ ಕೆಲಸಗಳಲ್ಲಿ, ಹೊರ ಕೆಲಸಗಳಲ್ಲಿ ನುರಿತು ಬಿಡ್ತಾಳೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವಳನ್ನ ನೋಡಿದವರೆಲ್ಲ, ಹೌದಯ್ಯ, ಇಷ್ಟು ಸಣ್ಣ ಹೆಣ್ಣಿಗೆ ಅದೆಷ್ಟು ಬುದ್ಧಿಯಪ್ಪ, ಇವಳು ಹೊಗ್ಗಿದ ಮನೆಯವರು ಪುಣ್ಯ ಮಾಡಿರ್ಕು ಅಂತ ಹೇಳ್ತಾ ಇರ್ತಾರೆ. ಆದ್ರೇನು ಅವಳಿಗೆ 13 ತುಂಬಿದ್ರೂ ಕೂಡ ಕಂಕಣ ಬಲ ಮಾತ್ರ ಕೂಡಿ ಬರೋದಿಲ್ಲ. ಅದು ಮೀನಾಕ್ಷಿಗೆ ಇನ್ನೊಂದು ತೊಂದರೆಯಾಗ್ಬಿಡುತ್ತೆ. ಯೋಚನೆಯಲ್ಲಿ ಮುಳುಗ್ತಾಳೆ. ಅಷ್ಟ್ರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಮಂದರ್ತಿ ಅನ್ನೋ ಊರಲ್ಲಿ ಮಯ್ಯರ ಹುಡುಗ ಇದ್ದಾನೆ. ಅವನು ಮೆಟ್ರಿಕ್ ಪಾಸ್ ಆಗಿ ಶಾಲೆಯಲ್ಲಿ ಮಾಸ್ತರಿಕೆ ಮಾಡ್ತಾ ಇದ್ದಾನೆ, ಯೋಗ್ಯನಾದವರ. ಆದರೆ ಆ ಹುಡುಗನ ಅಣ್ಣಂದಿರಿಗೆ 500 ರೂಪಾಯಿಗಳ ಬದಿ ಅಂದ್ರೆ ವರದಕ್ಷಿಣೆಯನ್ನ ತಗೊಂಡು ತಮ್ಮನ ಮದುವೆಯನ್ನ ಮಾಡಬೇಕಾಗಿರುತ್ತೆ. ಬಡವಳಾದ ಮೀನಾಕ್ಷಿ ಎಲ್ಲಿಂದ ದುಡ್ಡು ತರ್ತಾಳೆ? ಹೀಗಾಗಿ ಆ ನೆಂಟಸ್ತಿಕೆ ಕೂಡ ಕೂಡ್ ಬರೋದಿಲ್ಲ. ಹೀಗೆ ಇರ್ಬೇಕಾದ್ರೆ ಅಲ್ಲಿ ಸಮೀಪದಲ್ಲಿ ಕೆಮ್ಮಾಡಿ ಅನ್ನುವ ಊರು, ಅಲ್ಲಿನ ಒಂದು ಶ್ರೀಮಂತ ಮನೆತನದವರು ಕೃಷ್ಣದೇವರಾಜರು. ಅವರಿಗೆ ಅನುರೂಪಳಾದ ಪತ್ನಿ ಲಕ್ಷ್ಮೀದೇವಿ. ಎಷ್ಟೆಲ್ಲ ಶ್ರೀಮಂತಿಕೆ ಇದ್ರೂ ಅದರ ದರ್ಪ ಇಲ್ಲ. ಆಳು ಕಾಳುಗಳನ್ನ ಮಕ್ಕಳ ಹಾಗೆ ನೋಡಿಕೊಂಡು ಬಹಳ ಪ್ರೀತಿಯಿಂದ ಮನೆಯನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅವರ ದಾಂಪತ್ಯದ ಫಲವಾಗಿ ಮಾಧವ ಜನಿಸಿದಾಗ ಗಂಡು ಮಗ ಬಹಳ ಸಂಭ್ರಮಿಸ್ತಾರೆ. ಆದರೆ ಈ ಸಂಭ್ರಮ ಬಹಳ ದಿನ ಉಳಿಯೋದಿಲ್ಲ. ಮಾಧವ ಬೆಳೀತಾ ಹೋದಂಗೆ ಚಿಕ್ಕಂದಿನ ತುಂಟತನಗಳಷ್ಟೇ ಅಲ್ಲದೆ ಬಹಳ ದರ್ಪ, ಅಹಂಕಾರಗಳನ್ನ ಮೈಗೂಡಿಸ್ಕೊಂಡ್ ಬಿಡ್ತಾನೆ. ಕಾಲೇಜು ಸೇರುವ ಸಮಯಕ್ಕೆ ಅವನು ದುಶ್ಚಟಗಳ ದಾಸ ಕೂಡ ಆಗ್ತಾನೆ. ಈ ಸಾತ್ವಿಕ ಸ್ವಭಾವದ ಕೃಷ್ಣದೇವರಾಯರಿಗೆ ಇದನ್ನ ಅರಗಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ.
ಆದ್ರೆ ತಾಯಿಯ ಹೃದಯ ಅವಳು ಅನ್ಕೊಳ್ತಾಳೆ, ಬಹುಶಃ ಮದುವೆ ಮಾಡಿದ್ರೆ ತನ್ನ ಮಗ ಸರಿ ಹೋಗ್ತಿರಬಹುದು. ಹೀಗಾಗಿ ಅವಳು ಹೆಣ್ಣುಗಳನ್ನ ಅರಸ್ತಾ ಇರ್ತಾಳೆ. ಇದೇ ಸಮಯದಲ್ಲಿ ಪಾರ ತನ್ನ ಚಿಕ್ಕಮ್ಮನ ತಮ್ಮನ ಮದುವೆಗೆ ಅಂತ ಹೋದಾಗ ಅವಳು ಲಕ್ಷ್ಮೀದೇವಿಯ ಕಣ್ಣಿಗೆ ಬೀಳ್ತಾಳೆ. ಎಷ್ಟು ಅಚ್ಚುಕಟ್ಟಾದ ಹುಡುಗಿ, ಎಷ್ಟೆಲ್ಲ ನಯವಿನಯ ಕೆಲಸ ಅನ್ನೋ ಒಂದು ಪ್ರೀತಿಯಿಂದ ಲಕ್ಷ್ಮೀದೇವಿ ಅವಳಿಗಾಗಿ ನೆಂಟಸ್ತನ ತಂದಾಗ ಪಾರಳ ಮನೆಯವರೆಲ್ಲ ತಬ್ಬಿಬಾಗ್ಬಿಡ್ತಾರೆ. ಕೆಮ್ಮಾಡಿಯ ಮನೆತನ ಏನು, ನಾವೇನು, ಇದೆಂತಹ ನೆಂಟಸ್ಗೆ ಅಂತ. ಆದ್ರೆ ಲಕ್ಷ್ಮೀದೇವಿ ಅವರನ್ನ ಒಪ್ಸಿ ಮದುವೆಗೆ ತಯಾರು ಮಾಡ್ತಾಳೆ. ಈ ಮಾಧವ ಮಾತ್ರ ಮದುವೆಗೆ ಸಿದ್ಧನಾಗೋದೇ ಇಲ್ಲ. ಹೀಗೆ ಹೇಳ್ತಿರ್ತಾನೆ, ಮದ್ವೆಗೆ ಬರ್ತಾನೆ ಬಿಡು ಅಂತ ಅನ್ಕೊಂಡು ಅವರು ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾರೆ. ಆದ್ರೆ ಮದುವೆಯ ದಿನ ಅವನು ಬಾಗಿಲು ಜಡಿದುಕೊಂಡು ಕುಳಿತವನು ಹೊರಗೇ ಬರೋದಿಲ್ಲ. ಹೀಗಾಗಿ ಮದುವೆ ನಿಂತು ಹೋಗುತ್ತೆ. ಇದೇನಪ್ಪ ಹೀಗಾಯ್ತು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಕೃಷ್ಣದೇವರಾಯರಿಗೆ ತಲೆ ತಗ್ಗಿಸೋ ಹಾಗಾಗ್ಬಿಡುತ್ತೆ. ಬಹಳ ಸಹೃದಯಿಯವರು ತಮ್ಮ ಪತ್ನಿಯ ಜೊತೆ ಪಾರಳ ಮನೆಗೆ ಹೋಗ್ತಾರೆ. ಹೋಗಿ ಆ ಪಾರಳ ಮದುವೆಯ ಜವಾಬ್ದಾರಿಯನ್ನ ತಾವೇ ತಗೊಂಡು ಆ ಮಯ್ಯನ ಮನೆಗೆ ಹೋಗಿ 500 ರೂಪಾಯಿಗಳ ಬದಿಯನ್ನ ಕೊಟ್ಟು ಮುಂದೆ 10 ದಿವಸದಲ್ಲಿ ಅದೇ ಚಪ್ಪರದಲ್ಲಿ ಪಾರಳ ಮದುವೆಯನ್ನ ಗೋಪಾಲಮಯ್ಯನ ಜೊತೆ ಮಾಡಿಸ್ತಾರೆ. ಹೀಗಾಗಿ ಸಾಲಿಗ್ರಾಮದಲ್ಲಿ ಪಾರಳ ಒಂದು ವೈವಾಹಿಕ ಬದುಕು ಪ್ರಾರಂಭ ಆಗುತ್ತೆ. ಭಾವಂದಿರಿಬ್ರು ಓರಗಿತ್ತಿಯರು, ಅವ್ರ ಜೊತೆ ಸಂಸಾರ. ವಾರದ ರಜೆಯಲ್ಲಿ ಬರುವ ಗಂಡ ಗೋಪಾಲ ಅವನಿಗೆ ವಾಲೂರಿಗೆ ವರ್ಗ ಆದಾಗ ಅಲ್ಲಿ ಒಂದು ಮನೆ ಮಾಡಿ ಪಾರಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಮುಂದೆ 10 ವರ್ಷ ಕಾಲ ಪಾರಳದ್ದು ಬಹಳ ಸಂತೃಪ್ತವಾದ ಜೀವನ. ದುಡ್ಡು ಕಾಸಿಗೆ ಬಹಳ ಅನುಕೂಲ ಇರೋದಿಲ್ಲ. ಆದ್ರೂ ಕೂಡ ಪ್ರೀತಿಯ ಪತಿ, ಮುದ್ದಿನ 4 ಮಕ್ಕಳಿಗೆ ತಾಯಿ ಆಗ್ತಾಳೆ. ಪಾರಳ ಗಂಡ ಬಹಳ ಆದರ್ಶವಾದಿ, ಗಾಂಧಿಯವರ ತತ್ವಗಳಿಂದ ಪ್ರಭಾವಿತನಾದವನು. ತನ್ನ ಊರಿನಲ್ಲಿ ಹೈಸ್ಕೂಲ್ ಅನ್ನು ಸ್ಥಾಪಿಸಬೇಕು ಅನ್ನುವ ಆಸೆ. ಪಾರ ಕೂಡ ಮುಂದೆ ಓದಿ ಟೀಚರ್ ಆಗಬೇಕು ಅನ್ನುವಂತಹ ಒಂದು ಕನಸು ಅವನದ್ದು. ಓದುಗರಿಗೆ ಅನ್ಸುತ್ತೆ, ಮಾಧವನಂತಹ ದಾರಿ ತಪ್ಪಿದ ಮಗನನ್ನ ಮದುವೆ ಆಗುವ ಬದಲು ಪಾರ ಈ ಗೋಪಾಲನಂತಹ ಸಹೃದಯನ್ನ ಮದುವೆಯಾಗಿ ಒಳ್ಳೆಯ ಒಂದು ಗತಿಯನ್ನ ಕಂಡಳಲ್ಲ ಅಂತ ನಾವೆಲ್ಲ ಒಂದು ಸಮಾಧಾನದ ನಿಟ್ಟುಸಿರು ಬಿಡ್ತಾ ಇರಬೇಕಾದ್ರೇನೆ ಪಾರಳ ಜೀವನದ ಒಂದು ದಾರುಣ ಘಟನೆ ನಡೆದು ಹೋಗುತ್ತೆ. ಅದು ಒಂದು ಬಹಳ ವಿಚಿತ್ರವಾದ ತಿರುವನ್ನ ಅವಳಿಗೆ ನೀಡುತ್ತೆ. ಉಡುಪಿಗೆ ಕೆಲಸಕ್ಕೆ ಅಂತ ಹೋಗಿದ್ದಂತ ಗೋಪಾಲ ಬಂದು ರಾತ್ರಿ ಕುಂದಾಪುರದಿಂದ ವಾಲೂರಿಗೆ ನಡೆದು ಬರ್ತಾ ಇರ್ಬೇಕಾದ್ರೆ ಕತ್ತಲಿನಲ್ಲಿ ಏನೋ ಕಾಲಿಗೆ ಮುಳ್ಳು ಚುಚ್ಚಿತು ಅಂತ ಅನ್ಕೊಳ್ತಾನೆ. ಮನೆಗೆ ಬಂದು ಮಲಗುತ್ತಾನೆ. ಮರುದಿನ ಏಳೋದೇ ಇಲ್ಲ. ಆಗ ಗೊತ್ತಾಗುತ್ತೆ ಅದು ಮುಳ್ಳಲ್ಲ, ಅದು ಹಾವು ಕಚ್ಚಿದ್ದು ಅಂತ. ಹೀಗಾಗಿ ಒಂದು ರಾತ್ರಿಯಲ್ಲಿ ಪಾರಳ ಜೀವನ ಸಂಪೂರ್ಣವಾಗಿ ಬುಡಮೇಲಾಗಿ ಅವಳು ಅನಾಥೆ ಆಗ್ಬಿಡ್ತಾಳೆ. ತವರಿನಲ್ಲಿ ಅವಳನ್ನ ಆಧರಿಸೋರು ಯಾರು ಇಲ್ಲ. ತಾಯಿ ಕೂಡ ತೀರ್ಕೊಂಡಿರ್ತಾಳೆ. ಚಿಕ್ಕಪ್ಪನಿಗೂ ಏನು ಅಂತಹ ಒಂದು ದೊಡ್ಡ ಆದಾಯ ಇಲ್ಲ. ಅತ್ತೆ ಮನೆಗೆ ಅವಳು 4 ಮಕ್ಕಳ ಜೊತೆ ಬಂದಾಗ ಸಹಜವಾಗಿಯೇ ಅವರಿಗೆ ಕೂಡ ಇದೊಂದು ಹೊರೆ ಅಂತಾನೆ ಅನ್ಸುತ್ತೆ. ಹೀಗಾಗಿ ಅವಳು ಒಂದು 8 ಆಣೆಗೆ ಬಾಡಿಗೆ ಮನೆಯನ್ನ ಮಾಡಿಕೊಂಡು ಮಕ್ಕಳ ಜೊತೆ ಹೋಗಿ ಅಲ್ಲಿ ಅಡಿಗೆ ಕೆಲಸ ಮಾಡಿಕೊಂಡು ಅವರನ್ನ ಬೆಳೆಸುವ ಒಂದು ಹೊಣೆಯನ್ನ ಹೊತ್ಕೋತಾಳೆ. ಆದ್ರೆ ಬರೀ ಹೊಟ್ಟೆ ತುಂಬಿಸಿದ್ರೆ ಆಗುತ್ತಾ? ಮಕ್ಕಳನ್ನ ಓದಿಸ್ಬೇಕು. ತನ್ನ ಗಂಡನ ಕನಸಾಗಿತ್ತು ಅದು. ಏನು ಮಾಡುದು ಅಂತ ತೋಚದೆ ಇರ್ಬೇಕಾದ್ರೆ ಆ ಅತ್ತೆಯ ಮನೆಯವರು ಅವಳಿಗೆ ಅಶನಾರ್ಥ ಕೂಡ ಕೊಡೋದಿಕ್ಕೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಬಹಳ ಯೋಚನೆ ಮಾಡಿ ಕಡೆಗೆ ಅವಳು ಗೋಪಾಲನ ಗೆಳೆಯ ಇರ್ತಾನೆ ಸದಾನಂದ, ಅವನೊಂದು ಆಶ್ರಮ ನಡೆಸ್ತಾ ಇರ್ತಾನೆ. ಅಲ್ಲಿಗೆ ತನ್ನ ಚಿಕ್ಕ 3 ಮಕ್ಕಳನ್ನ ಸೇರಿಸಿ ದೊಡ್ಡ ಲಚ್ಚಣ್ಣನ ಜೊತೆ ತಾನು ಇರ್ಲಿಕ್ಕೆ ಶುರು ಮಾಡ್ತಾಳೆ. ಈ ವೇಳೆಗಾಗ್ಲೇ ಕೆಮ್ಮಾಡಿಯಲ್ಲಿ ಕೃಷ್ಣದೇವರಾಯರು ಮಗಂದೇ ಹೊರಗೆ ಹಚ್ಕೊಂಡು ತೀರಿ ಹೋಗ್ಬಿಟ್ಟಿರ್ತಾರೆ. ಮನೆಯ ಎಲ್ಲ ಆಡಳಿತ ಮಾಧವನ ಕೈಗೆ ಬಂದಿರುತ್ತೆ. ಪಾರಳ ಅವಸ್ಥೆ ಹೀಗಾಯ್ತು ಅಂತ ತಮ್ಮ ಅನಂತಯ್ಯನಿಂದ ಲಕ್ಷ್ಮೀದೇವಿಗೆ ಗೊತ್ತಾಗುತ್ತೆ. ಅವ್ರ ಮನಸ್ಸಿನಲ್ಲಿ ಯಾವಾಗ್ಲೂ ಒಂದು ಅಪರಾಧಿ ಭಾವ ಇದ್ದೇ ಇರುತ್ತೆ, ಅವಳ ಮದುವೆಯನ್ನ ತಾವು ಮುರಿದಂತಾಯ್ತಲ್ಲ ಅಂತ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಮಾಧವನಿಗೆ ಹೇಳಿ, ಮಾಧವ ಅವನು ದುರುಳನೆ, ಅವನು ತನ್ನ ಕೈ ಕೆಳಗೆ ದಾಂಡಿಗರನ್ನ ಇಟ್ಕೊಂಡಿರ್ತಾನೆ. ಒಂದು ಪಡೆ ಇರುತ್ತೆ, ಒಕ್ಕಲಿಗರ ಹತ್ರ ಗೇಣಿ ವಸೂಲಿ ಮಾಡೋದು ಇದೆಲ್ಲ. ಆ ಪಡೆಯನ್ನ ಕಳಿಸಿ ಅವನು ಪಾರಳ ಅತ್ತೆ ಮನೆಯವರನ್ನ ಹೆದರಿಸಿ ಅವಳಿಗೆ ಅಶನಾರ್ಥ ಸಿಗೋ ಹಾಗೆ ವ್ಯವಸ್ಥೆ ಮಾಡ್ತಾನೆ. ಹೀಗಾಗಿ ಪಾರಳಿಗೆ ಮಾಧವನ ಮೇಲೆ ಒಂದು ವಿಧವಾದ ಗೌರವವೇ ಹುಟ್ಟಿಬಿಡುತ್ತೆ. ಈ ಸಮಯದಲ್ಲಿ ದಸರಾ ಹಬ್ಬ ಬರುತ್ತೆ. ಪಾರ ಕೆಮ್ಮಾಡಿಯ ಮನೆಗೆ ಬರ್ತಾಳೆ ಹಬ್ಬಕ್ಕೆ ಅಂತ. ಆಗ ಲಕ್ಷ್ಮೀದೇವಿ, ನೀನಿನ್ನೆಲ್ಲಿ ಬೇರೆ ಹೋಗೋದು, ಈ ಮಗನ ಜೊತೆ ಇಲ್ಲೇ ಇದ್ಬಿಡು ಅಂತ ಹೇಳಿ ಅವಳನ್ನ ಅಲ್ಲೇ ಇರಿಸ್ಕೋತಾಳೆ. ಹೀಗಾಗಿ ಕೆಮ್ಮಾಡಿಯ ಮನೆಯಲ್ಲಿ ಪಾರಳ ಮುಂದಿನ ಜೀವನ ಪ್ರಾರಂಭ ಆಗುತ್ತೆ. ಈ ಮನೆಯಲ್ಲಿ ಕೂಡ ಪಾರ ಎಲ್ಲರ ಜೊತೆ ತುಂಬಾ ಪ್ರೀತಿಯಿಂದ ಹೊಂದಿಕೊಂಡು ಎಲ್ಲ ಆಳುಕಾಳುಗಳನ್ನ ಚೆನ್ನಾಗಿ ನೋಡ್ಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಮನೆಯವರ ಜೊತೆ ಒಂದಾಗಿ ಬಿಡ್ತಾಳೆ. ಮತ್ತೆ ಲಕ್ಷ್ಮೀದೇವಿಗಂತೂ ಅವಳು ಒಂದು ಜೀವದ ಗೆಳತಿಯ ತರಹ ಆಗ್ತಾಳೆ. ಅಷ್ಟು ಒಳ್ಳೆಯ ಸ್ವಭಾವ ಅವಳದ್ದು.
ಈ ಕೃಷ್ಣದೇವರಾಯರ ನಿಧನದ ನಂತರ ಈ ಮನೆಯನ್ನು ನಡೆಸುತ್ತಿದ್ದ ಮಾಧವನ ರೀತಿ ನೀತಿಗಳು ತಾಯಿಗೆ ಸ್ವಲ್ಪನೂ ಸರಿ ಬರ್ತಿರೋದಿಲ್ಲ. ಅವನ ದರ್ಪ ಅಹಂಕಾರಗಳು ಅವಳಿಗೆ ಸ್ವಲ್ಪವೂ ಒಪ್ಪಿಗೆ ಆಗ್ತಿರೋದಿಲ್ಲ. ಆದ್ರೆ ಅವಳು ನಿರುಪಾಯಳು, ಅಸಹಾಯಕೆಯಾಗಿ ನೋಡ್ತಾ ಇರಬೇಕಾಗುತ್ತೆ. ಈ ಮಾಧವನ ನಂತರ ಎಷ್ಟೋ ವರ್ಷಗಳ ಮೇಲೆ ಇನ್ನೊಂದು ಗಂಡು ಮಗು ಹುಟ್ಟಿರುತ್ತೆ ಅವರಿಗೆ. ಅವನ ಹೆಸರು ಸೀತಾರಾಮ. ಈ ಸೀತಾರಾಮ ಚಿಕ್ಕವನಿರ್ಬೇಕಾದ್ರೆ ಕೃಷ್ಣದೇವರಾಯರು ತೀರಿ ಹೋಗಿರ್ತಾರೆ. ಹೀಗಾಗಿ ಸೀತಾರಾಮನಿಗೆ ತಂದೆಯ ಸ್ಥಾನದಲ್ಲಿ ನಿಂತವನು ಈ ಮಾಧವ. ಆ ಕೂಸನ್ನ ಕಂಡ್ರೆ ಮಾಧವನಿಗೆ ವಿಪರೀತ ಮುದ್ದು. ಆದ್ರೆ ಮುಖಾಮುಖಿ ನೋಡದೆ ಅಂತ ಹೊಡೆಯುವಂತ ಕ್ರೌರ್ಯ ಕೂಡ. ಮಾಧವನ ವ್ಯಕ್ತಿತ್ವ ಬಹಳ ಸಂಕೀರ್ಣವಾದ ವ್ಯಕ್ತಿತ್ವ. ಈ ಅಣ್ಣನ ವರ್ತನೆಯ ಅತಿರೇಕಗಳಿಗೆ ಮೈಯೊಡ್ಡಿಕೊಂಡೇ ಸೀತಾರಾಮ ಬೆಳಿತಾನೆ. ಸ್ಫುರದ್ರೂಪಿಯಾದ ಸುಂದರ ಯುವಕನಾಗ್ತಾನೆ. ಕಾಲೇಜು ವಿದ್ಯಾಭ್ಯಾಸವನ್ನ ಮುಗಿಸ್ತಾನೆ. ನಂತರ ಅವನ ಮದುವೆಯ ಪ್ರಸ್ತಾವ ಬರುತ್ತೆ. ಅವಳ ತಾಯಿ ಹೆತ್ತದ್ದು 14 ಮಕ್ಕಳು. 14 ಮಕ್ಕಳಲ್ಲಿ 6 ಮಕ್ಕಳೇ ಉಳಿದ ಮಕ್ಕಳೆಲ್ಲರೂ ಸತ್ತು ಹೋಗಿರ್ತಾರೆ ಲಕ್ಷ್ಮೀದೇವಿಗೆ. ಹೀಗಾಗಿ ಒಬ್ಬ ಮಗನಂತೂ ಮದುವೆ ಆಗ್ಲಿಲ್ಲ. ಈ ಮಗನಿಗಾದ್ರೂ ಸೊಸೆ ಬಂದ್ರೆ ಮನೆ ತುಂಬುತ್ತಲ್ಲ ಅನ್ನೋ ಒಂದು ಕಕ್ಕಲಾತಿ ಲಕ್ಷ್ಮೀದೇವಿಗಿರುತ್ತೆ. ಇಂತಹ ಸೀತಾರಾಮನಿಗೆ ಮಡದಿಯಾಗಿ ಬರುವವಳು ಕೇಣೂರಿನ ಕಮಲಿ. ಈ ಕಮಲಿ 2ನೆಯ ಭಾಗದ ನಾಯಕಿ ಅಂತ ಹೇಳ್ಬಹುದು. ಈ ಕಮಲಿ ಲಕ್ಷಣವಂತೆ, ಜಾಣೆ, ಸ್ವತಂತ್ರವಾಗಿ ಆಲೋಚಿಸುವ ಶಕ್ತಿ ಇದ್ದವಳು. ಅಂದಿನ ದಿನಗಳಲ್ಲಿಯೇ ಸ್ತ್ರೀಯರಿಗೆ ಅಪರೂಪವೆನಿಸುವಂತಹ ಒಂದು ಸ್ವಂತಿಕೆಯನ್ನ ಅವಳು ಹೊಂದಿರ್ತಾಳೆ. ಮದುವೆಯಾಗಿ ಬಂದ ಮೇಲೆ ಅತ್ತೆಯನ್ನ, ಪಾರನ್ನ ಬಹಳ ವಿಶ್ವಾಸದಿಂದ ಕಾಣ್ತಾಳೆ. ಮನೆಯವರೆಲ್ಲರಿಗೂ ಆಪ್ತಳಾಗ್ತಾಳೆ. ಸೀತಾರಾಮನಿಗೆ ಬಹಳ ಮುದ್ದಿನ ಮಡದಿ ಆಗ್ತಾಳೆ ಕಮಲಿ. ಗಂಡನ ರೂಪ, ಸಾಧು ಸ್ವಭಾವ, ಜಾಣ್ತನ, ಚಿತ್ರಕಲೆಯಲ್ಲಿಯ ಪ್ರಾವೀಣ್ಯ. ಅವನು ಚಿತ್ರ ಬರೀತಿರ್ತಾನೆ. ಬಹಳ ಸುಶ್ರಾವ್ಯವಾಗಿ ಆಗಿನ ಕಾಲದ ಹಿಂದಿ ಚಿತ್ರಗೀತೆಗಳನ್ನ ಹಾಡ್ತಾ ಇರ್ತಾನೆ. ಇದಕ್ಕೆಲ್ಲ ಅವಳು ಬಹಳ ಮರುಳಾಗಿ ಹೋಗಿರ್ತಾಳೆ. ಸಂತೋಷ ಆಗುತ್ತೆ ಒಳ್ಳೆ ಗಂಡ ಸಿಕ್ಕ ಅಂತ. ಭಾವನಾದ ಮಾಧವನಿಗೆ ಸ್ವಲ್ಪ ದರ್ಪದ ಸ್ವಭಾವ ಅಂತಷ್ಟೇ ಅವಳು ತಿಳ್ಕೊಂಡಿರ್ತಾಳೆ. ಆದರೆ ಮಾಧವನಿಗೆ ತಮ್ಮನಲ್ಲಿ ಪ್ರೀತಿ ಇದ್ದಂತೆಯೇ ಅವನನ್ನ ಅಮಾನುಷವಾಗಿ ಥಳಿಸುವ ರೂಢಿ ಇರೋದನ್ನ ನೋಡಿ ಅವಳ ಮೈ ಜುಮ್ಮನ್ ಬಿಡುತ್ತೆ. ಮದುವೆಯಾಗಿ ದೊಡ್ಡ ಗಂಡಸನ್ನ ಈ ರೀತಿಯಾದ್ರೂ ಹೊಡಿತಾರ ಯಾರಾದ್ರೂ? ಅವಳಿಗಿದೊಂದು ನುಂಗಲಾರದ ತುತ್ತಾಗ್ಬಿಡುತ್ತೆ. ಆ ಮಾಧವನ ಎದುರಿಗೆ ತನ್ನ ಗಂಡ ವ್ಯಕ್ತಿತ್ವವೇ ಇಲ್ಲದವನ ಹಾಗೆ ಸೋತು ನಿಲ್ಲೋದನ್ನ ನೋಡೋದು ಅವಳಿಗೆ ಸಾಕಾಗಿ ಇಂತಹದ್ದು ಒಂದು ಪರಿ ಇರಬಹುದಾ ಅಂತ ಅನ್ಸುತ್ತೆ. ಲಕ್ಷ್ಮೀದೇವಿನ ಕೇಳ್ತಾಳೆ, ಇದೇನು ಮಾಯಿ ಇದು ಅಂತ. ಅವಳಂತಾಳೆ, ನನಗ್ ಗೊತ್ತಿದ್ರೆ ತಾನೇ ನಾನ್ ನಿನಗೆ ಹೇಳೋದು ಅಂತ. ಈ ರೀತಿ ಅತ್ತೆ ಸೊಸೆ ಇಬ್ಬರೂ ಅಸಹಾಯಕರಾಗ್ಬಿಡ್ತಾರೆ. ಈ ಮಾಧವನ ಕ್ರೌರ್ಯ ಹೆಚ್ಚುತ್ತಾ ಹೋದಾಗೆ ತಮ್ಮನನ್ನ ವಿನಾಕಾರಣ ಮೂದಲಿಸೋದು, ಗದರಿಸೋದು, ಅವನು ಮಾಡೋ ಎಲ್ಲ ಕೆಲಸಗಳಲ್ಲಿ ತಪ್ಪು ಕಂಡುಹಿಡೋದು, ಇದೇ ಮುಂದುವರಿತಾ ಈ ಸೀತಾರಾಮ ತನ್ನತನವನ್ನೇ ಕಳೆದುಕೊಂಡು ಒಂದು ಖಿನ್ನತೆಯತ್ತ ಜಾರಿಬಿಡ್ತಾನೆ. ತಾನು ತಮ್ಮನನ್ನು ಎಷ್ಟೆಲ್ಲಾ ಪ್ರೀತಿಸುವಾಗ ಅವನಿಗೆ ಏಕೆ ಈ ಕೊರಗು ಅನ್ನುವ ಮಾಧವನಿಗೆ ತನ್ನದೇ ತಪ್ಪು ಅಂತ ತಿಳಿಯೋದು ಬೆಂಗಳೂರಿನಲ್ಲಿ ತಮ್ಮನ ಮನೋವೈದ್ಯರಿಗೆ ತೋರಿಸಿದಾಗ. ಆಗ ಮನೋವೈದ್ಯರ ಸಲಹೆಯ ಮೇರೆಗೆ ತಾನು ತಮ್ಮನ ಜೊತೆ ಇರಬಾರದು ಅನ್ನುವ ಒಂದು ಅರ್ಥ ಅವನಿಗಾಗುತ್ತೆ. ಸಂಗತಿ ಬಹಳ ಬೇಜಾರಾಗುತ್ತೆ. ಯಾಕೆಂದ್ರೆ ಅವನು ಗೊತ್ತಾಗ್ತಾ ಇಲ್ಲ ತಾನು ಎಲ್ಲಿ ಎಡುತ್ತಾ ಇದ್ದಾನೆ ಅಂತ. ಆದ್ರೂ ಕೂಡ ಧೈರ್ಯ ಮಾಡಿ ಆ ದೊಡ್ಡ ಮನೆಯ ಕೆಳಗಡೆ ಇನ್ನೊಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಕಮಲಿ ಸೀತಾರಾಮರ ಸಂಸಾರವನ್ನ ಅಲ್ಲಿ ಅವನು ಸ್ಥಾಪಿಸ್ತಾನೆ. ಆ ವೇಳೆಗಾಗಲೇ ಕಮಲಿಗೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಾಗಿರುತ್ತವೆ. 3ನೇದಕ್ಕೆ ಅವಳು ಬಸರಿ ಇರ್ತಾಳೆ. ಅಲ್ಲದೆ ಆ 2 ಮಕ್ಕಳನ್ನ ಎಲ್ಲರೂ ಬಹಳ ಕೊಂಡಾಟದಲ್ಲಿ ಬೆಳೆಸ್ತಾ ಇರ್ತಾರೆ. ತನ್ನ ಸಂಸಾರ ಸರಿಯಾಯಿತು, ಇನ್ನೇನು ನನಗೆ ಕಷ್ಟ ಇಲ್ಲ ಅಂತ ಕಮಲಿ ಯೋಚಿಸ್ತಾ ಇರ್ಬೇಕಾದ್ರೇನೆ ಅವಳು ಮಾತಾಡ್ತಾ ಕೂತಿರ್ತಾಳೆ. ಅತ್ತೆ ಅವ್ರ ಮನೆಗೆ ಬಂದಿರ್ತಾಳೆ, ಕೆಳಗಡೆ ಮನೆಗೆ ಬಂದಿರ್ತಾಳೆ. ಆಗ ಈ ಮಾಧವ ಮೇಲಿನ ಮನೆಯಿಂದ ಒಂದು ದೊಡ್ಡ ಕೋಲು ಹಿಡ್ಕೊಂಡು ಬರ್ತಾ ಇರ್ತಾನೆ. ಇವನ ಒಂದು ಕ್ರೌರ್ಯವನ್ನ ನೋಡಿ ಇವನು ತನ್ನ ತಮ್ಮನಿಗೆ ಹೇಗೆ ಮುಖಮೂತಿ ನೋಡದೆ ಹೊಡಿತಾನೆ ಅನ್ನೋದನ್ನೆಲ್ಲ ನೋಡಿ ಕಮಲಿಯ ಜಂಘಾಬಲವೇ ಉಡುಗಿ ಹೋಗುತ್ತೆ. ಅವಳಿಗ ಕೇವಲ ಒಂದು ತಾಯಿ, ಈ ಮಕ್ಕಳನ್ನ ನಾನು ಕಾಪಾಡ್ಕೋಬೇಕು, ಆ ಕೋಲಿನಿಂದ ಅವನು ಹೊಡೆದ್ರೆ ನನ್ನ ಮಕ್ಕಳ ಗತಿ ಏನು ಅನ್ನೋದೊಂದೇ ತಲೆಯಲ್ಲಿ ಬಂದು ಅವಳು ಆ ದೊಡ್ಡ ಹುಡುಗನ್ನ ಕೈ ಹಿಡ್ಕೊಂಡು ಚಿಕ್ಕ ಮಗಳನ್ನ ಎತ್ಕೊಂಡು ಬಸರಿ ಹುಡುಗಿ ಓಡಿ 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 ಹೋಗ್ಬಿಡ್ತಾಳೆ. ಯಾರಿಗೂ ಗೊತ್ತಾಗೋದಿಲ್ಲ ಅವಳು ಏನ್ ಮಾಡ್ತಿದ್ದಾಳೆ ಅಂತ. ಮುಂದೆ ಹೋಗಿ ಅಲ್ಲಿ ತನ್ನ ಪರಿಚಯದ ಒಬ್ರು ಕಂಪ್ತಿ ಅನ್ನೋರನ್ನ ಕೇಳಿ ಅವರಿಂದ ಅನುಕೂಲ ಮಾಡಿಕೊಂಡು ತವರು ಸೇರ್ಬಿಡ್ತಾಳೆ ಅವಳು.
ಈ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಭೂಮಸೂದೆಯ ಕಾನೂನು, ಉಳುವವರಿಗೆ ಭೂಮಿ ಅನ್ನುವ ನಿಯಮ, ಕೇರಳದಲ್ಲಿ ಬಂದ ಕಮ್ಯುನಿಸ್ಟ್ ಆಡಳಿತ, ಜಮೀನ್ದಾರರ ವಿರುದ್ಧವಾಗಿ ಒಕ್ಕಲುಗಳನ್ನು ಎತ್ತಿಕಟ್ಟುವ ಪ್ರಯತ್ನಗಳು ಇವೆಲ್ಲ ನಡೆದು ಕ್ರಾಂತಿಕಾರಿಗಳ ಸಹವಾಸದಲ್ಲಿ ಲಚ್ಚಣ್ಣ ಬಂದ್ಬಿಡ್ತಾನೆ. ಮುಗ್ಧನಾದ ಹುಡುಗ, ಚೆನ್ನಾಗಿ ಶಾಲೆಗೆ ಹೋಗ್ತಿರ್ತಾನೆ, ಬಹಳ ಪ್ರೀತಿಯಿಂದ ಪಾರ ನೋಡ್ಕೊಳ್ತಿರ್ತಾಳೆ, ಪ್ರತಿಯೊಬ್ಬರು ನೋಡ್ಕೊಳ್ತಿರ್ತಾಳೆ. ದುರದೃಷ್ಟ ನೋಡಿ ಅವನು ಕ್ರಾಂತಿಕಾರಿಗಳ ಸಹವಾಸ ಮಾಡಿಬಿಡ್ತಾನೆ. ಆ ಕ್ರಾಂತಿಕಾರಿಗಳ ಸಹವಾಸದಲ್ಲಿ ಬಂದ ಲಚ್ಚಣ್ಣ ಅವರ ಕಾರ್ಯಗಳಲ್ಲಿ ಭಾಗವಹಿಸದೆ ಅಲ್ಲದೆ ಒಂದು ದಿವಸ ಅವನು ದಾರುಣವಾಗಿ ಕೊಲೆಯಾಗ್ಬಿಡ್ತಾನೆ. ಎಷ್ಟೆಲ್ಲಾ ಕಷ್ಟಗಳನ್ನ ಎದುರಿಸಿದ್ದ ಪಾರನಿಗೆ ಮಗನ ಈ ಸಾವನ್ನ ಜೀರ್ಣಿಸಿಕೊಳ್ಳೋದು ಸಾಧ್ಯವೇ ಆಗೋದಿಲ್ಲ. ಅವಳು ಅರೆಹುಚ್ಚಿಯಾಗಿ ಬಿಡ್ತಾಳೆ. ಅವಳ ಅರೆಹುಚ್ಚುತನದಿಂದ ಹೇಗೆ ಅವಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಅನ್ನುವ ಒಂದು ಸಂದಿಗ್ಧ ಬಂದು ಮಾಧವ ಅವಳಿಗೆ ಅಂತ ಬೇರೆ ಮನೆ ಮಾಡ್ತಾನೆ. ಅವಳಿಗೆ ಬಾಳೆಬೈಲಿನಲ್ಲಿ ಅವಳನ್ನ ಅಲ್ಲಿ ಸ್ಥಾಪಿಸ್ತಾನೆ. ಅವನು ಈ ಮಾಧವನ ಆರೋಗ್ಯನೂ ದಿನದಿನವೂ ಕೆಡ್ತಾ ಬರುತ್ತೆ. ಅವನು ಉಬ್ಬಸ ರೋಗಕ್ಕೆ ತುತ್ತಾಗ್ತಾನೆ. ಅವನ ಆರೋಗ್ಯ ಹದಗೆಡಕ್ಕೆ ಅವನ ಜೀವನ ಶೈಲಿ ಕೂಡ ಕಾರಣ. ಬಹಳ ದುಶ್ಚಟಗಳ ದಾಸನಾಗಿರ್ತಾನೆ ಅವನು. ನೆರೆಯ ಕೇರಳದಿಂದ ಬಂದು ಈ ಗಡಿಯ ಕೆಮಾಡಿಯಲ್ಲಿ ತನ್ನ ಪ್ರಭುತ್ವ ಸ್ಥಾಪಿಸಬೇಕೆಂದು ಆಸೆ ಪಟ್ಟಿದ್ದಂತ ಒಬ್ಬ ಹಸನಬ್ಬ ಅನ್ನುವ ಖದೀಮ, ಅವನು ಈ ಮಾಧವನಿಗೆ ಶತ್ರು ಆಗ್ತಾನೆ. ಬಹಳ ಆಕಸ್ಮಿಕವಾಗಿ ಒಂದು ಸನ್ನಿವೇಶದಲ್ಲಿ ಹಸನಬ್ಬ ಕೊಲೆಗೈಯಲ್ಪಡ್ತಾನೆ. ಆ ಸಂದರ್ಭದಲ್ಲಿ ಮಾಧವ ಅಲ್ಲೇ ಹಾದು ಹೋಗ್ತಾ ಇರ್ತಾನೆ. ಇವನು ತನ್ನ ಪೊಳ್ಳು ಅಹಂಕಾರ ಜಂಬದಿಂದ ಅಲ್ಲಿ ನಿಂತು ಕೆಲವು ತಲೆ ತಿರುಕುವ ಮಾತುಗಳನ್ನ ಆಡ್ತಾನೆ. ಹೀಗಾಗಿ ಪೊಲೀಸರಿಗೆ ಇವನೇ ಕೊಲೆ ಮಾಡಿಸಿರಬಹುದು ಅನ್ನೋ ಅನುಮಾನವಾಗಿ ಅವನು ಜೈಲು ಸೇರ್ಬೇಕಾಗುತ್ತೆ. ಅವನಿಗೆ ಆ ಕೊಲೆಯಲ್ಲಿ ಅವನು ಭಾಗಿಯಲ್ಲ ಅಂತ ಗೊತ್ತಾಗೋ ತನಕ ಅವನು 1 ವರ್ಷ ಜೈಲುವಾಸ ಮಾಡಬೇಕಾಗುತ್ತೆ. ಆ ಜೈಲುವಾಸದ ನಂತರ ಅವನು ಮರಳುತ್ತಾನಲ್ಲ, ಆಗ ಅವನಿಗೆ ಮತ್ತೆ ಮನೆತನದ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಳ್ಬೇಕಾದ್ರೆ ಮುಂಚಿನ ಕಸು ಉಳಿದಿರೋದಿಲ್ಲ. ಜೊತೆಯಲ್ಲಿ ಆಡಳಿತ ಕೂಡ ಸ್ವಲ್ಪ ಸಡಿಲವಾಗಿ ಹೋಗ್ತಾ ಇದೆ, ಒಕ್ಕಲುಗಳು ಕೈ ಬಿಡ್ತಾ ಇದ್ದಾರೆ ಅನ್ನುವಂತಹ ಒಂದು ಯೋಚನೆ ಅವನ ತಲೆಯಲ್ಲಿ ಬರುತ್ತೆ. ಕೊನೆಗೆ ಅವನು ಎಲ್ಲರೂ ನನ್ನ ವಿರುದ್ಧ, ಎಲ್ಲರೂ ನನ್ನನ್ನ ಕೊಲ್ತಾರೆ ಅನ್ನೋ ಒಂದು ಏನೋ ವಿಚಿತ್ರವಾದ ಮನೋಭಾವಕ್ಕೆ ಹೋಗಿ ಒಂದು ಸಂಶಯ ಪಿಶಾಚಿ ಆಗ್ಬಿಡ್ತಾನೆ. ಬರೀ ತನ್ನ ತಮ್ಮನಲ್ಲಿ ಮಾತ್ರ ಅವನಿಗೆ ಆಗ ಒಂದು ವಿಶ್ವಾಸ ಇರುತ್ತೆ. ಅವನಿಗೆ ಔಷಧೋಪಚಾರಗಳನ್ನೆಲ್ಲ ಮಾಡಿಸ್ತಾರೆ, ಆದ್ರೆ ಅವನು ಔಷಧಿ ತಗೊಳ್ಳೋಕೆ ಕಷ್ಟಪಡ್ತಿರ್ತಾನೆ, ಒಪ್ತಿರೋದಿಲ್ಲ, ಮಾತು ಕೇಳ್ತಿರೋದಿಲ್ಲ. ಆ ಸಮಯದಲ್ಲಿ ಸೀತಾರಾಮ ಅನ್ಕೊಳ್ತಾನೆ, ಕಡೆಗೆ ತನ್ನ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಅವನಿಗೆ ಪ್ರೀತಿ ಇರುತ್ತೆ. ತಮ್ಮನ ಮಕ್ಕಳು ಕೃಷ್ಣನನ್ನ ಮತ್ತೆ ಆ ಮಗಳು ಜ್ಯೋತಿನ ಬಹಳ ಪ್ರೀತಿಯಿಂದ ಬಹಳ ಕೊಂಡಾಟದಿಂದ ನೋಡ್ಕೊಳ್ತಿರ್ತಾನ ಅವನು. ದದ್ದಪ್ಪ ಅಂತ ಆ ಮಕ್ಕಳು ಕೂಡ ಪ್ರೀತಿ ಮಾಡ್ತಿರುತ್ತವೆ. ಅವ್ರನ್ನ ಕರ್ಕೊಂಡು ಬಂದ್ರೆ ಇವನಿಗೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಆಗ್ಬಹುದೇನೋ ಅಂತ ಹೇಳಿ ಅವನು ಅಲ್ಲಿಗೆ ಹೋಗ್ತಾನೆ ಸೀತಾರಾಮ. ಆದ್ರೆ ದುರದೃಷ್ಟವಶಾತ್ ಅವನು ಎಂದು ಅಲ್ಲಿ ಹೋಗಿರ್ತಾನೋ ಅದೇ ರಾತ್ರಿ ಇಲ್ಲಿ ಮಾಧವನ ಪ್ರಾಣ ಹಾರಿ ಹೋಗುತ್ತೆ. ಮಾಧವನ ಮರಣದಿಂದ ತೀರಾ ಕಂಗಾಲಾದವನು ಅಂದ್ರೆ ಸೀತಾರಾಮ. ಬೇರೆಯವ್ರು ಯಾರಿಗೂ ಅದು ಅಷ್ಟು ಹತ್ತೋದಿಲ್ಲ, ತಾಯಿ ಕೂಡ ಅಷ್ಟು ದುಃಖಿಸೋದಿಲ್ಲ. ಆದ್ರೆ ಸೀತಾರಾಮ ಕಂಗಾಲಾಗಿ ಹೋಗ್ತಾನೆ. ಹಾಗೆ ನೋಡಿದ್ರೆ ಅಣ್ಣ ಅಂದರೆ ಹೆದರಿ ನಡುಗ್ತಿರ್ತಾನೆ. ಅವನ ದರ್ಪ ದಬ್ಬಾಳಿಕೆಗಳಿಂದಲೇ ಖಿನ್ನತೆಗೆ ಜಾರಿ ಮನೋರೋಗಕ್ಕೂ ಒಳಗಾಗಿರ್ತಾನೆ. ಅಂತವನು ಈಗ ಒಂದು ಬಿಡುಗಡೆಯ ಭಾವವನ್ನ ಅನುಭವಿಸಬೇಕಾಗಿತ್ತು. ಆದರೆ ಮನುಷ್ಯನ ಮನಸ್ಸಿನ ವ್ಯಾಪಾರಗಳು ಅದೆಷ್ಟು ಗೂಢ, ಅದೆಷ್ಟು ಸಂಕೀರ್ಣ ಅನ್ನೋದು ಅಣ್ಣನ ಮರಣದ ನಂತರದ ಈ ಸೀತಾರಾಮನ ಸ್ವಭಾವದಿಂದ ನಮಗೆ ಗೊತ್ತಾಗುತ್ತೆ. ಅವನು ಅಣ್ಣನಿಗಿದ್ದ ಕ್ರೌರ್ಯವನ್ನೇ ತಾನು ಆವಾಹಿಸಿಕೊಳ್ತಾನೆ, ಆದ್ರೆ ಅದನ್ನ ಬೇರೆ ಯಾರ ಮೇಲೂ ತೋರಿಸ್ತಿರೋದಿಲ್ಲ. ಅತ್ಯಂತ ಪ್ರೀತಿಯ ಮಡದಿಯಾಗಿದ್ದ ಕಮಲೆಯ ಮೇಲೆ ಅದನ್ನ ತೋರಿಸ್ತಾ ತೀರಾ ನಿಷ್ಪ್ರಯೋಜಕನಾಗ್ಬಿಡ್ತಾನೆ. ಕಮಲೆಯ ಗಟ್ಟಿತನ ಬಿಚ್ಚಿಕೊಳ್ಳೋದು ಇಲ್ಲೇ. ತವರಿಂದ ಬರ್ತಾಳೆ ಅವಳು. ಮಾಧವನ ಮರಣದ ನಂತರ ವಿಪರೀತವಾಗಿ ವರ್ತಿಸುವಂತಹ ಸೀತಾರಾಮನನ್ನ ಸಂಭಾಳಿಸ್ಕೋತಾಳೆ. ಮನೆಯ ಬೇಸಾಯವನ್ನ ಅವಳು ಮುಂದುವರಿಸಿಕೊಂಡು ಹೋಗ್ತಾಳೆ. ಭೂಮಸೂದೆಯ ಅನ್ವಯದಿಂದಾಗಿ ಎಷ್ಟೋ ಜಮೀನು ಕೈ ಬಿಟ್ಟು ಅವರಿಗೆ ತಮ್ಮ ಒಂದು ಜೀವನ ನಿರ್ವಹಣೆಗೆ ಸಾಲುವಷ್ಟೇ ಭೂಮಿ ಉಳ್ಕೊಂಡಿರುತ್ತೆ. ತನ್ನ ಅತ್ತೆಯನ್ನ ಚೆನ್ನಾಗಿ ನೋಡ್ಕೋತಾಳೆ, ಅವಳಿಗೂ ಒಂದು ಆಸರೆ ಆಗುತ್ತಾಳೆ. ಆದ್ರೆ ತನ್ನ ಒಂದು ಸುಖ ಸಂಸಾರದ ಬಗ್ಗೆ ಅವಳು ಯಾವ ಕನಸುಗಳನ್ನ ಕಂಡಿರ್ತಾಳೋ ಆ ಕನಸುಗಳೆಲ್ಲ ಮುರುಟಿ ಹೋಗುತ್ತೆ. ಅವುಗಳ ಬಗ್ಗೆ ಅವಳಿಗೆ ದುಃಖ ಇದೆ, ಆದ್ರೆ ಆ ದುಃಖದಲ್ಲೇ ಮುಳುಗಿ ಅವಳು ಕರ್ತವ್ಯ ವಿಮುಖಳಾಗೋದಿಲ್ಲ. ತನ್ನ ಮಕ್ಕಳನ್ನ, ತನ್ನ ಅತ್ತೆಯನ್ನ ಕಾಪಾಡುವ ಒಂದು ಜವಾಬ್ದಾರಿಯನ್ನ ಬಹಳ ಸಮರ್ಥವಾಗಿ ಅವಳು ನಿರ್ವಹಿಸ್ತಾಳೆ.
ಈ ಕಥೆಯ ಚಕ್ರ ಇಷ್ಟಾದ ನಂತರ ಬಹಳ ವೇಗವಾಗಿ ಉರುಳಿ ಹೋಗುತ್ತೆ. 10 ವರ್ಷಗಳಷ್ಟು ಮುಂದೆ ಹೋಗುತ್ತೆ. ಈಗ ನಮಗೆ ಕಮಲಿ ಹದಿಹರೆಯದ ಮಕ್ಕಳ ತಾಯಿಯಾಗಿ ಕಾಣಿಸ್ಕೊಡ್ತಾಳೆ. ಯಾವುದಕ್ಕೂ ಅಂಟದಂತ ಒಂದು ನಿರ್ಲಿಪ್ತಿಯಲ್ಲಿ ಆ ಸಮಯದಲ್ಲಿ ಲಕ್ಷ್ಮೀದೇವಿಯ ಬಾಳು ಸಾಕ್ತಾ ಇರುತ್ತೆ. ಅವಳು ಈಗ ಕೆಮ್ಮಾಡಿಯ ಮನೆಯ ಹೊಸ್ತಿಲನ್ನು ಕೂಡ ದಾಟುವವಳಲ್ಲ. ಅವಳಿಗೆ ವೃದ್ಧಾಪ್ಯ ಮತ್ತು ಚಿಂತೆಯಿಂದ ಬಂದ ಹೆಚ್ಚಿನ ಮುಪ್ಪು. ಅಂತಹ ಸಮಯದಲ್ಲಿ ಪಾರನ ಮಗ ಬಂದು ಅವರಿಗೆ ಮನೆಯ ಒಂದು ವಾಸ್ತು ಶಾಂತಿ ಒಕ್ಕಲು ಮಾಡೋದು ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದು ಆಮಂತ್ರಣವನ್ನು ಕೊಟ್ಟು ಹೋಗ್ತಾನೆ. ತಾಯಿ ಹೇಳ್ತಾಳೆ ಯಾರಾದ್ರೂ ಹೋಗ್ಬೇಕಲ್ವಾ ಅಂತ. ಕಮಲಿ ಅಂತಾಳೆ ಬೇಸಾಯದ ಸಮಯ ಎಲ್ಲೂ ಹೋಗ್ಲಿಕ್ಕಾಗೋದಿಲ್ಲ, ಹೇಗೆ ಹೋಗೋದು ಅಂತ. ಆದ್ರೆ ಅವಳಿಗೆ ಆಶ್ಚರ್ಯ ಅನ್ನೋ ಹಾಗೆ ಮನೆಯಿಂದ ಹೊರಗೇ ಹೋಗದ ಲಕ್ಷ್ಮೀದೇವಿ ನಾನು ಪಾರಳ ಮನೆಗೆ ಹೋಗಲೇಬೇಕು ಅಂತ ಹಠ ಹಿಡಿತಾಳೆ. ಆಗ ಕಮಲಿ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಮಗ ಬೆಳೆದು ನಿಂತಿರ್ತಾನೆ, ಈಗ ಹದಿಹರೆಯದ ಯುವಕ ಅವನನ್ನ ಜೊತೆ ಮಾಡಿ, ಮತ್ತೆ ಲಕ್ಷ್ಮೀದೇವಿಯ ತಮ್ಮ ಇರ್ತಾನೆ ಅನಂತಯ್ಯ ಅಂತ, ಅವನನ್ನ ಜೊತೆ ಮಾಡಿ ಬಾಡಿಗೆಯಲ್ಲಿ ಕಾರು ಮಾಡಿ ಲಕ್ಷ್ಮೀದೇವಿಯನ್ನ ಬಾಳೆಬೈಲಿಗೆ ಆ ಮನೆಯ ಒಕ್ಕಲಿನ ಕಾರ್ಯಕ್ರಮಕ್ಕೆ ಕಳಿಸ್ತಾಳೆ. ಪಾರಳ ಮಕ್ಕಳು ದೊಡ್ಡವರಾಗಿ ಮದುವೆಯಾಗಿ ಅವಳಿಗೆ ಮೊಮ್ಮಕ್ಕಳು ಕೂಡ ಹುಟ್ಟಿರ್ತಾರೆ ಇಷ್ಟು ಸಮಯದಲ್ಲಿ. ಆದರೆ ತನ್ನ ದೊಡ್ಡ ಮಗನನ್ನ ಕಳೆದುಕೊಂಡ ನಂತರ ಅವಳಿಗೇನು ಬುದ್ಧಿ ಭ್ರಮಣೆ ಉಂಟಾಗಿರುತ್ತಲ್ಲ, ಅದು ಪೂರ್ತಿಯಾಗಿ ವಾಸಿಯೇ ಆಗೋದಿಲ್ಲ. ಬಡತನದಿಂದ ನೊಂದಂತಹ ಪಾರ, ಸಿರಿವಂತಿಕೆ ಇದ್ದರೂ ಜೀವನದಲ್ಲಿ ಬರೀ ಕಹಿಯನ್ನೇ ಉಂಡಂತಹ ಮಾಯಿ, ಇವರಿಬ್ರು ಆ ಹೊಸ ಮನೆಯಲ್ಲಿ ಒಬ್ಬರಿಗೊಬ್ಬರು ಮುಖಾಮುಖಿ ಆಗ್ತಾರೆ. ಒಬ್ಬರನ್ನೊಬ್ಬರು ನೋಡಿಯೇ ಅವರ ಹೃದಯಕ್ಕೆ ಅದೆಷ್ಟು ಸಮಾಧಾನ ಆಗುತ್ತೆ. ಆಗ ಮಾಯಿ ತನ್ನ ಕೈಯಲ್ಲಿರುವ 2 ಚಿನ್ನದ ಬಳೆಗಳನ್ನು ತೆಗೆದು ಪಾರಳ ಕೈಗೆ ಹೇಳಿ, ನೀನು ಬೇಡ ಅನ್ನೋಕ್ಕಾಗ ಅಂತ ಅವಳ ಕೈಗೆ ಅದನ್ನ ತೂರಿಸಿ ಹೊರಡ್ತಾಳೆ. ರಸ್ತೆಯ ತಿರುವಿನಲ್ಲಿ ಕಾರು ಮರೆಯಾಗುವವರೆಗೆ ಜಗಲಿಯಲ್ಲಿ ನಿಂತ ಪಾರ ಮತ್ತು ಅವಳ ಸಂಸಾರವನ್ನೇ ಮಾಯಿ ಮತ್ತೆ ಮತ್ತೆ ನೋಡಿ ಕಣ್ತುಂಬಿಸಿಕೊಳ್ತಾಳೆ ಅಂತ ಹೇಳ್ತಾ ಕಾದಂಬರಿ ಮುಕ್ತಾಯ ಆಗುತ್ತೆ. ಈ ಕಾದಂಬರಿಯ ವೈಶಿಷ್ಟ್ಯ ಮತ್ತು ಸೊಬಗನ್ನ ಈಗ ನಾವು ನೋಡೋಣ. ಇಡೀ ಕಾದಂಬರಿಯನ್ನು ಅದರ ಕಥಾವಸ್ತುವಿನ ಪ್ರಸ್ತುತತೆ, ಭಾಷಾ ಶೈಲಿ, ಸಂವಿಧಾನ ಅಂದ್ರೆ ಪ್ಲಾಟ್, ಕಥನ ತಂತ್ರ, ಟೆಕ್ನಿಕ್, ಪಾತ್ರ ಪೋಷಣೆ ಮತ್ತು ರಸಾನುಭೂತಿಗಳ ದೃಷ್ಟಿಯಿಂದ ನಾವು ವಿಶ್ಲೇಷಣೆ ಮಾಡಬಹುದು. ಮೊದಲಿಗೆ ನಾವು ಕಥಾವಸ್ತುವನ್ನು ನೋಡೋಣ. ಕರಾವಳಿಯ ಕರ್ನಾಟಕದ ಸೀಮಿತ ಪರಿಸರದಲ್ಲಿ ನಡೆಯುವ ಒಂದು ಸೀಮಿತವಾದ ಕಾಲಮಾನಕ್ಕೆ ಸಂಬಂಧಿಸಿದಂತಹ ಕಥೆ ಇದು. ಇದರ ಪ್ರಸ್ತುತತೆ ಏನು? ಅಂದಿನ ದಿನಗಳ ಆ ಸ್ಥಳಗಳ ಜೀವನಕ್ಕೆ ಇದು ಒಂದು ರಸಪೂರ್ಣವಾದ ದಾಖಲೆಯೇ ಹೊರತು ಒಣ ವರದಿ ಅಲ್ಲ. ಇಂತಹ ಕಾದಂಬರಿಗಳಿಲ್ಲದಿದ್ದರೆ ಬಯಲು ಸೀಮೆಯಲ್ಲಿ ಹುಟ್ಟಿ ಬೆಳೆದ ನನ್ನಂತವರಿಗೆ ನಮ್ಮ ನಾಡಿನದೇ ಒಂದು ಭಾಗದ ಜನಜೀವನದ ಬಗ್ಗೆ ಏನನ್ನೂ ಅರಿಯಲಾಗುವುದಿಲ್ಲ. ಈ ಜೀವನದ ಅರಿವು ಯಾಕೆ ಬೇಕು? ಅದು ನಮ್ಮ ಅನುಭವದ ಪರಿಧಿಯನ್ನ ಪರೋಕ್ಷವಾಗಿ ಹಿಗ್ಗಿಸುತ್ತೆ. ಇನ್ನು ಇದು ಮಿತ್ರರು ಹುಟ್ಟಿ ಬೆಳೆದ ನೆಲವೇ ಆಗಿರೋದ್ರಿಂದ ನಾವು ಈ ಮೊದಲೇ ಹೇಳಿದ ಹಾಗೆ ತಾವು ನೋಡಿದ ಕೇಳಿ ತಿಳಿದ ವಿಷಯಗಳನ್ನೇ ವ್ಯಕ್ತಿಗಳನ್ನೇ ಅವರು ಕಥೆಯಾಗಿಸಿರುವುದರಿಂದ ಇಲ್ಲಿ ಅಧಿಕೃತತೆ ತಾನೇ ತಾನಾಗಿದೆ ಅಂತ ಹೇಳಬಹುದು. ಎರಡನೆಯ ಮುಖ್ಯ ಅಂಶ ಭಾಷಾ ಶೈಲಿಯದು. ಭಾರತದ ಭಾಷೆಗಳು ಆಯಾ ರಾಜ್ಯಗಳಲ್ಲಿ ಮುಖ್ಯವಾಗಿ ಆಡಲ್ಪಡ್ತಾ ಇವೆ. ಆದರೂ ಕೂಡ ಭೌಗೋಳಿಕವಾಗಿ ಬೇರೆ ಬೇರೆಯಾದ ಸ್ಥಳಗಳಲ್ಲಿ ಒಂದೇ ರಾಜ್ಯದಲ್ಲಿ ಕೂಡ ಭಾಷೆ ಬೇರೆ ಬೇರೆ ರೂಪಗಳಿಂದ ಮೈತೋರುತ್ತೆ. ಉತ್ತರ ಕರ್ನಾಟಕದ ಕನ್ನಡ ದಕ್ಷಿಣದವರಿಗೆ ಅರ್ಥವಾಗ್ಲಿಕ್ಕಿಲ್ಲ, ದಕ್ಷಿಣದವರ ಮಾತು ಉತ್ತರದವರಿಗೆ ಒಮ್ಮೊಮ್ಮೆ ತಿಳಿಯದಷ್ಟು ಬೇರೆ ಅಂತ ಅನ್ನಿಸಬಹುದು. ಆದ್ರೆ ಈ ಬಹುಭಾಷೆಗಳ ಸೊಗಡನ್ನ ಅರಿತು ಸವಿಯುವುದು ಕೂಡ ಒಂದು ರೋಚಕವಾದ ಕ್ರಿಯೆಯೇ ಅಂತ ಹೇಳಬೇಕು. ಕುಂದಾಪುರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಡುವ ಕನ್ನಡವಂತೂ ಕುಂದಗನ್ನಡ ಅಂತ ಒಂದು ವಿಶೇಷ ಹೆಸರನ್ನೇ ಪಡೆದುಕೊಂಡಿದೆ. ಈ ಕಾದಂಬರಿಯ ಪಾತ್ರಗಳ ಮನೆ ಮಾತು ಈ ಕನ್ನಡವೇ. ಮೊದಲ 1-2 ಪುಟಗಳಲ್ಲಿ ಅವರು ಕುಂದಗನ್ನಡದಲ್ಲಿ ಬರೆಯುವ ಸಂಭಾಷಣೆಗಳು ಕುತೂಹಲವನ್ನು ಮೂಡಿಸಿ ಓದುತ್ತಾ ಹೋದಂತೆ ಸಂದರ್ಭಾನುಸಾರವಾಗಿ ಅರ್ಥವೂ ಆಗಿ ಕೊನೆಗೆ ಅದು ನಮ್ಮದೂ ಭಾಷೆಯೇನೋ ಎಂಬ ಆತ್ಮೀಯತೆಯನ್ನು ಹುಟ್ಟಿಸುವಂತೆ ಮಿತ್ರ ಅವರು ಇಲ್ಲಿ ಕುಂದಗನ್ನಡದ ಸಂಭಾಷಣೆಯನ್ನ ಹೆಣೆದುಕೊಟ್ಟಿದ್ದಾರೆ. ಕುಳ್ಕ, ಬರಡ, ಆಗಡು, ಬಚ್ಚಿ ಮೊದಲಾದ ಹಲವಾರು ಪದಗಳಿಂದ ಈ ಕಾದಂಬರಿಯನ್ನು ಓದಿದ ನಂತರ ನನ್ನ ಶಬ್ದ ಭಂಡಾರವು ಶ್ರೀಮಂತವಾಗಿದೆ ಅಂತ ನಾನು ಹೇಳಬಹುದು. ಇದೊಂದು ಬಹಳ ಹಿತವಾದ ಅನುಭವ. ಮಿತ್ರ ಅವರು ಕುಂದಗನ್ನಡವನ್ನು ಅದೆಷ್ಟು ಆಳತವಾಗಿ ಬಳಸಿದ್ದಾರೆ ಅಂತ ಹೇಳಿದ್ರೆ, ಈ ಕಾದಂಬರಿಯ
ಸಂಭಾಷಣೆಗಳು ನಮಗೆ ಸಂದರ್ಭಾನುಸಾರ ಅರ್ಥವಾಗಿ ಕಾದಂಬರಿಯ ಹಿಂದೆ ಅವರು ಕೊಟ್ಟಿರುವಂತಹ ಪದಗಳ ಅರ್ಥದ ಕೋಷ್ಟಕವನ್ನ ಮತ್ತೆ ಮತ್ತೆ ನೋಡಬೇಕಾದ ಒಂದು ಪ್ರಮೇಯವೇ ನಮಗೆ ಬರೋದಿಲ್ಲ. ಕಾದಂಬರಿಯ ಪ್ರದೇಶಕ್ಕೆ ಅನುಗುಣವಾಗಿ ಕೆಲವು ಪಾತ್ರಗಳು ತುಳುವಿನಲ್ಲಿ ಕೂಡ ಮಾತನಾಡುತ್ತವೆ. ಆದರೆ ಆ ಮಾತುಗಳ ಒಂದೆರಡು ಶಬ್ದಗಳನ್ನು ಮಾತ್ರ ಸಣ್ಣ ವಾಕ್ಯಗಳಲ್ಲಿ ತುಳುವಿನಲ್ಲಿ ಬರೆದು ಮುಂದಿನ ಸಂಭಾಷಣೆ ತುಳುವಿನಲ್ಲಿಯೇ ನಡೆಯಿತು ಅಂತ ಒಂದು ಡಿಕ್ಲರೇಷನ್ ಕೊಟ್ಟು ಅದನ್ನ ಅವರು ಕನ್ನಡದಲ್ಲೇ ಬರೀತಾರೆ ಮಿತ್ರ. ಹೀಗಾಗಿ ನಮ್ಮೆಲ್ಲರಿಗೂ ಅದು ಸುಲಭವಾಗಿ ಅರ್ಥವಾಗುವಂತಹ ಕಾದಂಬರಿಯಾಗಿ ಹೊರಹೊಮ್ಮಿದೆ. ಈಗ ನಾವು ಕಥನ ತಂತ್ರವನ್ನ ನೋಡೋಣ. ಕಾದಂಬರಿ ಅನ್ನೋದು ಸಂಭಾಷಣೆ ಮತ್ತು ವಿವರಣೆಗಳ ಒಂದು ಸಮರ್ಪಕವಾದ ಹೊಂದಾಣಿಕೆಯಲ್ಲಿ ತನ್ನ ಕಥೆಯನ್ನ ಬಿಚ್ಕೊಳ್ತಾ ಹೋಗ್ಬೇಕು. ಕೇವಲ ಪಾತ್ರಗಳ ಮಾತೇ ಆದ್ರೆ ಅದು ನಾಟಕವಾಗ್ಬಿಡುತ್ತೆ. ಕೇವಲ ಲೇಖಕರ ವಿವರಣೆಯೇ ಆದ್ರೆ ಅದು ಒಂದು ವರದಿ ಅಥವಾ ಪ್ರಬಂಧ ಆಗಬಹುದು. ಇದನ್ನೇ ವಿಮರ್ಶಕರು ಕವಿ ಪ್ರೌಢೋಕ್ತಿ ಮತ್ತು ಕವಿ ನಿಬದ್ಧ ಪ್ರೌಢೋಕ್ತಿ ಅಂತ ಗುರುತಿಸ್ತಾರೆ. ಪಾಚಿಕಟ್ಟಿದ ಪಾಗಾರ ಈ ಎರಡರ ಒಂದು ಉಚಿತವಾದ ಮಿಶ್ರಣಕ್ಕೆ ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ಪಾತ್ರಗಳು ಕುಂದಗನ್ನಡದಲ್ಲಿ ಮಾತಾಡಿದ್ರೂ ಕೂಡ ಲೇಖಕಿಯ ವಿವರಣೆಯು ಈಗ ಬಳಕೆಯಲ್ಲಿರುವ ನಮ್ಮ ಆಡು ಮಾತಿನ ಕನ್ನಡದಲ್ಲೇ ಇರೋದ್ರಿಂದ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುತ್ತೆ. ಹೀಗಾಗಿ ಲೇಖಕಿ ನಮ್ಮನ್ನು ಅಂದಿನ ಕಾಲಕ್ಕೆ ಅಂದಿನ ಜಾಗಕ್ಕೆ ಸುಲಭವಾಗಿ ಕರೆದೊಯ್ತಾರೆ. ಪಡುಕೆರೆ, ಕೆಮ್ಮಾಡಿ, ಕೇಣೂರು, ವಾಲೂರು, ಸಾಲಿಗ್ರಾಮ, ಬಾಳೆಬೈಲುಗಳನ್ನ ನಾವು ಬಲ್ಲೆವೇನು ಅನ್ನುವಂತಹ ಭಾವನೆಯನ್ನ ಅವರು ನಮ್ಮಲ್ಲಿ ಹುಟ್ಟಿಸ್ತಾರೆ. ಆದರೆ ಹೀಗೆ ಹೇಳಿದ ಮಾತ್ರಕ್ಕೆ ಕಾದಂಬರಿಯನ್ನು ಬರೆಯುವವರು ನಾನು ಇಷ್ಟು ಪ್ರತಿಶತ ಸಂಭಾಷಣೆಯನ್ನ ಬರೀತೇನೆ, ಇಷ್ಟು ಭಾಗವನ್ನ ವಿವರಣೆಗೆ ಬಳಸ್ತೇನೆ ಅಂತ ಎಲ್ಲ ಮುಂಚಿತವಾಗಿ ಲೆಕ್ಕ ಬರೆದಿಟ್ಕೊಂಡು ಮಾಡ್ತಾರೆ ಅಂತ ಅಲ್ಲ. ಪ್ರತಿಭಾನ್ವಿತನಾದ ಸಾಹಿತಿಗೆ ಅದು ಸಹಜವಾಗಿ ದಕ್ಕಿ ಬಿಡುವಂತಹ ಒಂದು ಪ್ರಕ್ರಿಯೆ. ಆ ಸಾಹಿತಿಗೆ ಅರಿವಿಲ್ಲದಂತೆ ಇದು ಬೆಳ್ಕೊಳ್ತಾ ಹೋಗುತ್ತೆ. ಇಂತಹ ಗುಣವನ್ನ ಆ ಸಾಹಿತಿಯ ಕಾದಂಬರಿಯಲ್ಲಿ ಗುರುತಿಸಿ ಸಂತಸ ಪಡುವುದು ರಸಿಕ ಓದುಗರಿಗೆ ಒಂದು ಆತ್ಮೀಯವಾದ ಅನುಭವವಾಗುತ್ತೆ. ಈ ಕಲೆ ಮಿತ್ರ ಅವರಿಗೆ ಬಹಳ ಚೆನ್ನಾಗಿ ಒಲಿದಿದೆ ಅನ್ನೋದು ನಮಗೆ ಪಾಚಿಕಟ್ಟಿದ ಪಾಗಾರದಲ್ಲಿ ಗೊತ್ತಾಗುತ್ತೆ. ಪ್ರಬುದ್ಧವಾದ ಕಥನ ತಂತ್ರದ ಇನ್ನೊಂದು ಲಕ್ಷಣ ಅಂತಂದ್ರೆ ಎಲ್ಲವನ್ನೂ ವಾಚ್ಯವಾಗಿಸದೆ ಕೆಲವನ್ನ ಸೂಚ್ಯವಾಗಿ ಮತ್ತು ಕೆಲವನ್ನ ಓದುಗರ ಕಲ್ಪನೆಗೆ ಬಿಟ್ಟು ಬಿಡುವುದು. ಈ ಗುಣದಿಂದಾಗಿಯೇ ಓದಿ ಮುಗಿಸಿದ ನಂತರ ಕೂಡ ಕಾದಂಬರಿಯ ಪಾತ್ರಗಳು ನಮ್ಮ ಒಳಗೆ ಇಳಿದು ಕಾಡುವುದಕ್ಕೆ ಪ್ರಾರಂಭ ಮಾಡುತ್ತವೆ. ಮಿತ್ರ ಅವರು ತಮ್ಮ ಕಾದಂಬರಿಯಲ್ಲಿ ಹುದುಗಿಸುವ ಸೂಚ್ಯಾರ್ಥಗಳನ್ನ ಈಗ ನೋಡೋಣ. ಅಲ್ಲಿ ಮಾಧವನ ಅಕ್ಕ ಶಂಕರಿ ಅನ್ನುವವಳ ಪಾತ್ರ ಇದೆ. ಅವಳೊಬ್ಬ ಸುಂದರಿಯಾದ ಸುಸಂಸ್ಕೃತಳಾದ ಹೆಣ್ಣು. ದುರದೃಷ್ಟವೆಂಬಂತೆ ಅವಳ ಅತ್ತೆ ಮನೆಯವರಿಗೆ ಇವಳಷ್ಟು ಉತ್ತಮವಾದ ಸಂಸ್ಕಾರ ಇರೋದಿಲ್ಲ. ಇವಳ ತವರಿನವರಿಗೆ ಇರುವಂತಹ ಸಿರಿವಂತಿಕೆಯೂ ಅವ್ರಿಗೆ ಇರೋದಿಲ್ಲ. ಹೀಗಾಗಿ ಅವಳ ವಿಷಯದಲ್ಲಿ ಅವರೆಲ್ಲರಿಗೂ ಒಂದು ವಿಧವಾದ ಕೀಳರಿಮೆ, ಅಸೂಯೆ, ಅಸಹನೆ ಹುಟ್ಟುಬಿಟ್ಟಿರುತ್ತೆ. ಆದರೆ ಅತ್ತೆಯ ಮನೆ ಕಿರುಕುಳಗಳನ್ನ ಶಂಕರಿ ಎಂದೂ ತನ್ನ ತಾಯಿಯ ಮನೆಯಲ್ಲಿ ಹೇಳಿಕೊಂಡವಳೇ ಅಲ್ಲ. ಆದರೆ ಅವಳ ವಜ್ರದ ಬೆಂಡೋಲೆ ಒಂದು ಕಳೆದು ಹೋಗಿ ಅದು ಅನೇಕ ಅಪಾರ್ಥಗಳನ್ನ, ತಪ್ಪು ಕಲ್ಪನೆಗಳನ್ನ ಮನೆಯವರಲ್ಲಿ ಹುಟ್ಟು ಹಾಕಿ ಒಂದು ದೊಡ್ಡ ದುರಂತಕ್ಕೆ ನಾಂದಿಯಾಗ್ಬಿಡುತ್ತೆ. ಅದರ ಇಡೀ ಸನ್ನಿವೇಶವನ್ನ ಮಿತ್ರ ಅವರು ಒಂದು ಒಗಟಿನಂತೆ ನಿಭಾಯಿಸಿದ್ದಾರೆ. ಅಲ್ಲಿ ಓದುಗರಿಗೆ ಅವರು ಒಡ್ಡುವ ಹಲವಾರು ಪ್ರಶ್ನೆಗಳಾಗಿಯೇ ಉಳಿದು ನಮ್ಮನ್ನ ಕಾಡತೊಡಗುತ್ತವೆ. ಇದರ ವಿವರಗಳನ್ನ ನೀವು ಕಾದಂಬರಿಯನ್ನು ಓದಿಯೇ ಅರ್ಥ ಮಾಡಿಕೊಂಡು ಆನಂದಿಸಬೇಕು. ಇಂತಹದೇ ಇನ್ನೊಂದು ಪ್ರಸಂಗ ಲಚ್ಚಣ್ಣನ ಸಾವಿನದು. ಅವನನ್ನು ಕೊಂದವರು ಯಾರು ಅನ್ನೋದನ್ನ ಕಾದಂಬರಿಯಲ್ಲಿ ಎಲ್ಲಿಯೂ ಹೇಳೋದಿಲ್ಲ. ಅಷ್ಟೇ ಅಲ್ಲ, ಅದನ್ನು ಕಂಡುಹಿಡಿಯುವ ಪ್ರಯತ್ನಗಳ ಉಲ್ಲೇಖ ಕೂಡ ಕಾದಂಬರಿಯಲ್ಲಿ ಇಲ್ಲ. ಜಮೀನ್ದಾರಿ ಪದ್ಧತಿಗೆ ಸಡ್ಡು ಹೊಡೆದು ನಿಂತ ಎಳೆಯ ಜೀವವೊಂದಕ್ಕೆ ತಾನೇ ಆಶ್ರಯ ಕೊಟ್ಟಿದ್ದೇನೆ ಅಂತ ಮಾಧವ ಸಿಟ್ಟಾಗ್ತಾನಾದ್ರೂ ಈ ಕೊಲೆಯನ್ನು ಅವನು ಮಾಡಿಸಿರಬಹುದೇ ಅಥವಾ ಕ್ರಾಂತಿಕಾರಿಗಳೇ ಶತ್ರುಗಳಾದ ಬೇರೆಯವರಿಂದ ಮಾಡಿಸಿದಾರೆಯೇ ಅಥವಾ ಅವನನ್ನು ತಪ್ಪು ಕಲ್ಪನೆಯಿಂದ ಮಿಸ್ಟೇಕನ್ ಐಡೆಂಟಿಟಿ ಅಂತೀವಲ್ಲ ಹಾಗೆ ಕೊಂದರೆ ಮುಂತಾದ ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಪುಟಿಲಿಕ್ಕೆ ಶುರು ಆಗುತ್ತವೆ. ಅವುಗಳಿಗೆಲ್ಲ ಉತ್ತರಿಸಲೇಬೇಕು ಅನ್ನುವ ಚಪಲ ಬಹಳ ಸಂಯಮದಿಂದ ಬರೆಯುವ ಲೇಖಕಿಗೆ ಇಲ್ಲವೇ ಇಲ್ಲ. ಕಾದಂಬರಿಗೆ ಪ್ರಸ್ತುತವಾಗುವುದು ಕೊಲೆಗಾರನಾರು ಅನ್ನೋದಕ್ಕಿಂತಲೂ ಈ ಕೊಲೆ ಪಾರಳ ಮೇಲೆ ಮಾಡುವ ಪರಿಣಾಮ, ಇದನ್ನ ಲೇಖಕಿ ಬಹಳ ಮಾರ್ಮಿಕವಾಗಿ ನಿಭಾಯಿಸಿದ್ದಾರೆ.
ಕಥನ ತಂತ್ರದ ಬಿಗಿ ಮತ್ತು ಯಶಸ್ಸುಗಳನ್ನು ನಾವು ಪಾತ್ರ ಪೋಷಣೆಯ ದೃಷ್ಟಿಯಿಂದಲೂ ನೋಡಿಕೊಳ್ಳಬಹುದು. ಈಗ ಕಥೆಯ ಸಂವಿಧಾನ ಅಥವಾ ಪ್ಲಾಟ್. ಇಲ್ಲಿ ಜೊತೆಯಾಗಿ 2 ಸಂಸಾರಗಳ ಚಿತ್ರಣ ದೊರೆಯುತ್ತೆ. ಮುಗ್ಧೆ ಪಾರಳ ಮನೆ ಒಂದು, ಸಹೃದಯಿ ಲಕ್ಷ್ಮೀದೇವಿಯ ಕುಟುಂಬ ಇನ್ನೊಂದು. ಒಂದರಿಂದೊಂದಕ್ಕೆ ಜೀಕುತ್ತಾ ಕಥೆ ಸಾಕ್ತಾ ಹೋಗುತ್ತೆ. ಆದ್ರೆ ಬಹಳ ಒಪ್ಪವಾಗಿ ಎರಡನ್ನೂ ಕಥೆ ಹೆಣೆದುಕೊಡುತ್ತೆ. ಬಿರುಕು ಬಿಟ್ಟಂತೆ ನಮಗೆ ಎಲ್ಲಿ ಕೂಡ ಭಾಸವಾಗುವುದಿಲ್ಲ. ಕಥೆಯ ಘಟನೆಗಳನ್ನು ಕೂಡ ಬಹಳ ಸಮಯೋಚಿತವಾಗಿ ಜೋಡಿಸಿಕೊಡ್ತಾರೆ ಮಿತ್ರ ಅವರು. 20ನೆಯ ಶತಮಾನವು ನಮ್ಮ ದೇಶಕ್ಕೆ ಒಂದು ಸಂಧಿಕಾಲ. ಯಾಕೆಂದರೆ ಶತಮಾನಗಳ ದಾಸ್ಯದಿಂದ ಮುಕ್ತವಾಗಿ ಸ್ವಾತಂತ್ರ್ಯದ ಸುಖವನ್ನು ಸವಾಲುಗಳನ್ನು ಭಾರತ ಏಕಕಾಲಕ್ಕೆ ಎದುರಿಸಬೇಕಾಗಿ ಬಂದಂತ ಸಮಯ ಅದು. ಈ ಪ್ರಜ್ಞೆ ಲೇಖಕಿಯಲ್ಲಿ ಜಾಗೃತವಾಗಿದೆ. ಕಮ್ಯುನಿಸ್ಟ್ ಸರ್ಕಾರದ ಪ್ರಾಬಲ್ಯವಿದ್ದ ಕೇರಳದ ಗಡಿಯನ್ನು ಹಂಚಿಕೊಂಡಿರುವ ಕೆಮ್ಮಾಡಿಯಲ್ಲಿ ಆ ಸಮಯದಲ್ಲಿ ಆದ ರಾಜಕೀಯ ಪಲ್ಲಟಗಳಿಗೂ ಮಿತ್ರ ಕಾದಂಬರಿಯಲ್ಲಿ ಸ್ಥಾನವನ್ನ ಕೊಟ್ಟಿದ್ದಾರೆ. ಕಾರ್ಮಿಕ ಕ್ರಾಂತಿಯ ಬೀಜಗಳನ್ನ ಗುರುತಿಸಿದ್ದಾರೆ. ಅದರಿಂದಾದ ಧನಾತ್ಮಕ ಮತ್ತು ಋಣಾತ್ಮಕವಾದ ಪರಿಣಾಮಗಳನ್ನ ವಿಶ್ಲೇಷಿಸಿದ್ದಾರೆ. ಆದರೆ ಸಾಮಾಜಿಕ ಕಾದಂಬರಿಯಾದ ಪಾಚಿಕಟ್ಟಿದ ಪಾಗಾರದಲ್ಲಿ ಈ ವಿವರಗಳು ಹೊರೆಯಾಗಿ ಬಾರದೆ ಕಥೆಗೆ ಪೋಷಕವಾಗಿ ಮಾತ್ರ ಬರುವಂತೆ ಜಾಗರೂಕತೆಯನ್ನು ಕೂಡ ಮಿತ್ರ ಅವರು ವಹಿಸಿದ್ದಾರೆ. ಕಾದಂಬರಿಯ ಅತಿ ಪ್ರಮುಖ ಅಂಶವಾದ ಪಾತ್ರ ಪೋಷಣೆಯತ್ತ ಈಗ ಹೊರಳೋಣ. ಮುಗ್ಧೆ ಪಾರಳ ಮನಸ್ಸನ್ನು ಲೇಖಕಿ ಬಹಳ ಮನೋಜ್ಞವಾಗಿ ತೋರಿಸಿದ್ದಾರೆ. ಬದುಕು ಅವಳನ್ನ ಒಂದೇ ರಾತ್ರಿಯಲ್ಲಿ ತೀರಾ ಹಠಾತ್ತಾಗಿ ಅನಾಥೆಯನ್ನಾಗಿ ಮಾಡಿಬಿಟ್ಟಿದೆ. 4 ಮಕ್ಕಳ ಹೊಟ್ಟೆ ತುಂಬಿಸಿ ತನ್ನ ಗಂಡನ ಆಸೆಯಂತೆ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವ ಹೊಣೆ ಅವಳ ಮೇಲಿದೆ. ತನ್ನ ಮಿತಿಗಳೊಡನೆಯೇ ಅವಳು ತೆಗೆದುಕೊಳ್ಳುವಂತಹ ವಿವೇಕಯುತ ನಿರ್ಧಾರಗಳು ಅವಳ ಮೇಲೆ ನಮಗೆ ಗೌರವ ಮೆಚ್ಚುಗೆಗಳು ಹುಟ್ಟುವಂತೆ ಮಾಡುತ್ತವೆ. ಪತಿಯ ಮರಣಾನಂತರದ ದುರ್ಧರ ದಿನಗಳನ್ನ ದಿಟ್ಟತನದಿಂದ ಎದುರಿಸುವಂತಹ ಪಾರ ತನ್ನ ಕರುಳಿನ ಕುಡಿಯ ಕೊಲೆಯಾದಾಗ ಕುಸಿದು ಹೋಗ್ತಾಳೆ. ಆಗ ಅವಳಿಗೆ ಉಂಟಾಗುವ ಅರೆಹುಚ್ಚಿನಿಂದ ಅವಳಿಗೆ ಬಿಡುಗಡೆಯೇ ಸಿಗೋದಿಲ್ಲ. ಆದರೆ ಗೋಪಾಲನೊಡನೆ ಅವಳು ನಡೆಸುವಂತಹ ಮಧುರ ದಾಂಪತ್ಯ, ತನ್ನ ಓರಗಿತ್ತಿಯರೊಡನೆ ಅವಳು ತೋರಿಸುವ ಸ್ನೇಹ, ಓದುವುದರಲ್ಲಿ ಅವಳಿಗಿದ್ದ ಆಸಕ್ತಿ, ಬಟ್ಟೆ ಹೊಲಿದು 4 ಕಾಸು ಸಂಪಾದಿಸಿ ಗಂಡನೊಡನೆ ಸಂಸಾರದ ನೊಗಕ್ಕೆ ಅವಳು ಹೆಗಲೊಡ್ಡಿದ ಧೈರ್ಯ, ತನ್ನ ಕರುಳಿನ ಕರೆಯನ್ನು ಮೀರಿ ಮಕ್ಕಳನ್ನ ಆಶ್ರಮದಲ್ಲಿ ಇರಿಸಿ ಅವರ ಭವಿಷ್ಯಕ್ಕೆ ಒಂದು ದಾರಿಯನ್ನು ಕಟ್ಟಿಕೊಟ್ಟದ್ದು, ಹೀಗೆ ಅವಳ ರೀತಿಗಳೆಲ್ಲ ಅವಳನ್ನ ನಮ್ಮ ಬಹಳ ಹತ್ತಿರಕ್ಕೆ ತಂದುಬಿಡುತ್ತವೆ. ಕಾರಂತರ ಕಾದಂಬರಿಗಳಲ್ಲಿ ಬರುವಂತಹ ಗಟ್ಟಿತನದ ಸ್ತ್ರೀಪಾತ್ರಗಳಂತೆ ಪಾರ ಇಲ್ಲಿ ರೂಪಿತವಾಗಿದ್ದಾಳೆ. ಕಾದಂಬರಿಯ ಇನ್ನೊಂದು ಮುಖ್ಯ ಪಾತ್ರ ಅಂದ್ರೆ ಕೃಷ್ಣದೇವರಾಯರ ಪತ್ನಿ ಲಕ್ಷ್ಮೀದೇವಿಯದು. ಸಿರಿವಂತರ ಮನೆಗೆ ಎಳವೆಯಲ್ಲಿಯೇ ಸೊಸೆಯಾಗಿ ಬಂದು ಆ ಮನೆಯ ಘನತೆ ಗೌರವಗಳನ್ನ ಕಾಪಾಡಿಕೊಂಡು ಸಂಸಾರ ನಡೆಸಿ ಎಲ್ಲರಿಂದಲೂ ಮಾಯಿ ಅಂತ ಕರೆಸಿಕೊಂಡಂತಹ ಉದಾತ್ತ ಜೀವಿಯವಳು. ಆದರೆ ಅವಳ ಜೀವನದ ಹಾದಿಯೂ ಕೂಡ ಹೂವಿನ ಹಾಸಿಗೆಯಲ್ಲ. 14 ಮಕ್ಕಳನ್ನು ಹೆತ್ತರೂ 8 ಸತ್ತು ಅವಳಿಗೆ ದಕ್ಕಿದ್ದು 4 ಹೆಣ್ಣು ಮಕ್ಕಳು ಮತ್ತು 2 ಗಂಡು ಮಕ್ಕಳು ಮಾತ್ರ. ತನ್ನ ಎಳೆ ಮಕ್ಕಳ ಸಾವನ್ನು ಅವಳು ಎದುರಿಸುವ ರೀತಿಗೆ ಮನ ಕರಗಿ ಹೋಗುತ್ತೆ. ಸೂಲಗಿತ್ತಿ ಬರುವುದು ತಡವಾದರೆ ತಾನೇ ತನ್ನ ಹೆರಿಗೆಯನ್ನು ನೆರವೇರಿಸಿಕೊಳ್ಳುವಂತಹ ಧೈರ್ಯವಂತೆ ಅವಳು. ಹಳ್ಳಿಯಲ್ಲಿ ಪ್ರಚಲಿತವಿದ್ದ ಯಾವ ಮೂಢ ನಂಬಿಕೆಗಳಿಗೂ ಅವಳು ಸೊಪ್ಪು ಹಾಕಿದವಳಲ್ಲ. ಆದರೆ ದೇವತಾ ಮನುಷ್ಯನಂತಿದ್ದ ತನ್ನ ಗಂಡನಿಗೆ ದುರುಳನಾದ ಮಗ ಹುಟ್ಟಿದ್ದು ಅವಳ ಜೀವನದ ದುರಂತವಾಗಿ ಬಿಡುತ್ತೆ. ಮಾಧವನ ತಾಯಿಯಾಗಿ ಅವಳು ಪಟ್ಟ ಬವಣೆಗೆ ಎಣೆಯೇ ಇರೋದಿಲ್ಲ. ತನ್ನ ಗಂಡನನ್ನು ಕಳೆದುಕೊಂಡ ಬಳಿಕ ಜೀವನ ದುಸ್ಸಹ ಅಂತ ಅವಳಿಗೆ ಅನಿಸಿದ್ರೂ ಕೂಡ ಸೀತಾರಾಮನ ತಾಯಿಯಾಗಿ, ಕಮಲಿಯ ಅತ್ತೆಯಾಗಿ, ಪಾರಳಿಗೆ ಪೋಷಕಳಾಗಿ ಅವಳು ನಿಭಾಯಿಸುವ ಪಾತ್ರಗಳು ಮನಸ್ಸಿನಲ್ಲಿ ನಿಲ್ಲುತ್ತವೆ. ಕಾದಂಬರಿಯ 2ನೆಯ ಭಾಗದ ನಾಯಕಿಯೇ ಆಗಿರುವ ಕಮಲಿಯದು ಇನ್ನೊಂದು ಸಶಕ್ತವಾದ ಪಾತ್ರ. ಅವಳು ಚೆಲುವೆ, ಜಾಣೆ, ಓದಿನಲ್ಲಿಯೂ ಆಟದಲ್ಲಿಯೂ ಮುಂದಿದ್ದವಳು. ಮುಂಬೈಯಲ್ಲಿ ಐಐಟಿಯಲ್ಲಿ ಕಲಿಯುತ್ತಿದ್ದ ಒಬ್ಬ ತನ್ನ ಪರಿಚಿತರೊಡನೆ ಅವಳ ಮದುವೆಯನ್ನ ಮಾಡಿ ಅವಳನ್ನ ಮುಂಬೈಗೆ ಕರೆಸಿ ಮುಂದೆ ಓದಿಸ್ಬೇಕು ಅಂತ ಅವಳ ಭಾವನ ಆಸೆ. ಅಕ್ಕನ ಗಂಡ, ದೊಡ್ಡಕ್ಕನ ಗಂಡನಿಗೆ ಆಸೆ ಇರುತ್ತೆ. ಆದರೆ ವಿಧಿ ಅವಳನ್ನ ಕೆಮ್ಮಾಡಿಯ ಮನೆಗೆ ಸೊಸೆಯನ್ನಾಗಿ ಮಾಡುತ್ತೆ. ಸೀತಾರಾಮನನ್ನ ಅವಳು ಮೆಚ್ಚಿಯೇ ಮದುವೆ ಆಗ್ತಾಳೆ. ಅವನ ರೂಪು, ಅವನ
ನಡವಳಿಕೆ ಎಲ್ಲವೂ ಅವಳಿಗೆ ಪ್ರೀತಿಯೇ. ಆದರೆ ನಂತರದಲ್ಲಿ ಅವಳು ಎದುರಿಸಬೇಕಾಗಿ ಬಂದ ಪ್ರಸಂಗಗಳು ಅವಳ ಮನಸ್ಸಿನ ಮಾಧುರ್ಯವನ್ನೆಲ್ಲ ಹೀರಿ ಬಿಡುತ್ತವೆ. ಸ್ವತಂತ್ರ ವ್ಯಕ್ತಿತ್ವವಿಲ್ಲದ ಗಂಡನೊಡನೆ ಸಂಸಾರ ಮಾಡಿ ಮಾಧವನ ಮರಣದ ನಂತರ ಮನೆಯನ್ನೂ ನಡೆಸಿ ಮುಂಚಿನ ಕಮಲಿ ಇವಳೇನಾ ಎಂಬಷ್ಟು ಬದಲಾಗುವ ಕಮಲಿ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯ ನಾಗವೇಣಿಯನ್ನ ನೆನಪಿಗೆ ತರ್ತಾಳೆ. ಮಿತ್ರ ಅವರ ಪಾತ್ರ ಪೋಷಣೆಯಲ್ಲಿ ಅದ್ಭುತವಾದ ಮನೋವೈಜ್ಞಾನಿಕ ಆಯಾಮವನ್ನು ತೆರೆದಿರಿಸಿರುವುದು ಮಾಧವ ಮತ್ತು ಸೀತಾರಾಮರ ಪಾತ್ರಗಳಲ್ಲಿ. ಅದನ್ನ ನೀವು ಓದಿಯೇ ಅನುಭವಿಸಬೇಕು. ಮೈ ಜುಮ್ಮು ಅನ್ನೋ ಹಾಗೆ ಆ ಪಾತ್ರ ಪೋಷಣೆ ಆಗಿದೆ. ಮಾಧವನಂತಹ ಸಂಕೀರ್ಣ ಸ್ವಭಾವದ ಪಾತ್ರವನ್ನು ಮಿತ್ರ ಬಹಳ ಸಮರ್ಥವಾಗಿ ಕಟ್ಟಿಕೊಟ್ಟಿದ್ದಾರೆ. ಸಣ್ಣ ಸಣ್ಣ ತಪ್ಪುಗಳಿಗೆ ಒಕ್ಕಲು ಮಕ್ಕಳನ್ನ ಕಂಬಕ್ಕೆ ಕಟ್ಟಿಸಿ ಬಾರುಕೋಲಿನಿಂದ ಹೊಡೆಯುವಂತಹ ಕ್ರೂರಿ ಮಾಧವ. ಆದರೆ ತಂದೆ ಹಾಸಿಗೆ ಹಿಡಿದಾಗ ಎಲ್ಲಿಂದಾದರೂ ಮದ್ದು ತಂದು ತಂದೆಯ ಕಾಲಿಯನ್ನ ವಾಸಿ ಮಾಡಲೇಬೇಕು ಅನ್ನುವಂತಹ ಆರ್ದ್ರ ಹೃದಯ ಕೂಡ ಅವನಿಗೆ ಇದೆ. ಅಕ್ಕ ಶಂಕರಿಯಲ್ಲಿ ಅವನಿಗೆ ಅಪರಿಮಿತವಾದ ವಾತ್ಸಲ್ಯ. ಅವನ ನಡತೆಯನ್ನು ನೋಡುವಾಗ ಒಮ್ಮೊಮ್ಮೆ ಇದೇನು ಮಾನವ ಮನಸ್ಸಿನ ವೈಚಿತ್ರ್ಯ ಅಂತ ಬೆರಗಾಗುವ ಹಾಗೆ ಆಗಿಬಿಡುತ್ತೆ. ತಮ್ಮ ಸೀತಾರಾಮ ಅಂದ್ರೆ ಅವನಿಗೆ ಜೀವ. ಆದ್ರೆ ಕ್ರಿಕೆಟ್ ಆಡುವಾಗ ತನ್ನನ್ನ ಔಟ್ ಮಾಡಿದ ಅನ್ನೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಅವನಿಗೆ ಪ್ರಾಣಾಂತಿಕವಾಗಿ ಪೆಟ್ಟು ಕೊಡುವಂತಹ ಕ್ರೌರ್ಯ ಕೂಡ ಅವನಿಗಿದೆ. ನಂತರ ಅವನ ಗಾಯಗಳಿಗೆ ತಾನೇ ಆರೈಕೆಯನ್ನು ಮಾಡ್ತಾನೆ. ಇಂತಹ ವಿಚಿತ್ರ ಸ್ವಭಾವವನ್ನ ತೆರೆದು ತೋರಿಸುವಂತಹ ಘಟನೆಗಳನ್ನ ಲೇಖಕಿ ಬಹಳ ಜಾಣ್ಮೆಯಿಂದ ಮತ್ತು ಅಷ್ಟೇ ಸಂಯಮದಿಂದ ನಿರೂಪಿಸಿದ್ದಾರೆ. ನಾನಿಲ್ಲಿ ಹೇಳಿದ್ದು ಒಂದೇ ಒಂದು ಘಟನೆ. ಇಂಥ ಅನೇಕ ಘಟನೆಗಳು ಅಲ್ಲಿ ಒಂದೊಂದಾಗಿ ಬಿಚ್ಚಿಕೊಳ್ತಾ ಹೋಗುತ್ತೆ. ಅಣ್ಣನ ನೆರಳಾಗಿಯೇ ಬೆಳೆದಿರುವಂತ ಸೀತಾರಾಮನಿಗೆ ಅವನ ಮೇಲೆ ಸಂಪೂರ್ಣವಾದ ಅವಲಂಬನೆ. ಅವನಿಂದ ಹೊಡೆತ ತಿನ್ನುವ ಭಯವಿದ್ದರೂ ಕೂಡ ಅವನು ಮಾಧವನನ್ನ ಅಗಲಲಾರ. ಅಣ್ಣನ ಈ ಕ್ರೌರ್ಯ ಪ್ರೀತಿಗಳ ಅತಿರೇಕದಲ್ಲಿ ಸೀತಾರಾಮ ಖಿನ್ನತೆಗೊಳಗಾಗಿ ನಾವು ಈ ಮೊದಲೇ ನೋಡಿದಂತೆ ಅವನಿಗೆ ಹುಚ್ಚು ಕೂಡ ಹಿಡಿಯುತ್ತೆ. ಅದನ್ನ ವಾಸಿ ಮಾಡ್ತಾರೆ. ಆದರೆ ಮಾಧವನ ಮರಣದ ನಂತರ ಅವನೇನು ಸುಧಾರಿಸ್ತಾನೆ ಅಂತ ಓದುಗರು ನಿರೀಕ್ಷಿಸಿದರೆ ತೀರಾ ವಿರುದ್ಧವಾದ ಪ್ರತಿಕ್ರಿಯೆಯನ್ನ ಅವನು ತೋರಿಸ್ತಾನೆ. ಮೆಚ್ಚಿ ಮದುವೆಯಾದ ಪತ್ನಿಯೊಡನೆ ಸುಖದಿಂದ ಇರುವ ಬದಲಿಗೆ ಅಣ್ಣನ ಕ್ರೌರ್ಯದ ರೀತಿಗಳನ್ನು ಮಡದಿಯ ಮೇಲೆ ಪ್ರಯೋಗಿಸ್ತಾ ತೀರಾ ಅಪ್ರಯೋಜಕನಾಗಿ ಬಿಡ್ತಾನೆ. ಮಾಧವನ ಮರಣದ ನಂತರ ಸೀತಾರಾಮನ ಚಿತ್ರಣ ಮಿತ್ರ ಅವರ ಒಂದು ಅದ್ಭುತ ಸೃಷ್ಟಿ ಅಂತ ಹೇಳ್ಬಹುದು. ಈವರೆಗೆ ಹೇಳಿದ ಕೆಲವು ಪಾತ್ರಗಳು ಕಾದಂಬರಿಯ ಮುಖ್ಯ ಪಾತ್ರಗಳಾದರೂ ಕೂಡ ಕಥೆಯುದ್ದಕ್ಕೂ ಬರುವ ಮಾಯಿಯ ತಮ್ಮ ಅನಂತಯ್ಯ, ಗೋಪಾಲನ ಆದರ್ಶವಾದಿ ಸ್ನೇಹಿತ ಸದಾನಂದರಾಯ, ಕಮಲಿಯ ಸಾಕುತಾಯಿ ರಾಜಿ, ಮಾಯಿಯ ತಂದೆ ಪರಮೇಶ್ವರ ಭಟ್ಟರು, ಗೋಪಾಲನ ಅಣ್ಣನ ಮಗ ರಾಮಚಂದ್ರ ಮೊದಲಾಗಿ ಎಲ್ಲ ಪಾತ್ರಗಳನ್ನು ಮಿತ್ರ ಅವರು ಅತ್ಯಂತ ತಾಳ್ಮೆಯಿಂದ ಕೊರೆ ಬಾರದ ಹಾಗೆ ಕಟ್ಟಿಕೊಟ್ಟಿದ್ದಾರೆ. ಕಾದಂಬರಿಯ ಕೆಲವು ಘಟನೆಗಳಂತೂ ಬಹಳ ಆಪ್ತವಾಗಿ ನಮಗೆ ತೋರಿ ಬರುತ್ತವೆ. ಓದುಬಾರದ ತನ್ನ ಓರುಗಿತ್ತಿ ಭಾಗೀರಥಿಗಾಗಿ ಪಾರ ಒಂದು ಪತ್ರವನ್ನ ಬರೀತಾಳೆ. ಅದನ್ನ ಹಾಕಿದಾಗ ಅವಳ ತವರಿಗೆ ಆ ಪತ್ರ ತಲುಪಿ ಅವಳನ್ನ ತವರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅವಳ ಅಣ್ಣ ಬರ್ತಾನೆ. ಅವಳ ಜೀವನದಲ್ಲಿ ಹೋಗೇ ಇರೋದಿಲ್ಲ. ಅತ್ತೆ ಮನೆಯ ಗೇಯೋದೇ ಆಗ್ಬಿಟ್ಟಿರುತ್ತೆ ಅವಳಿಗೆ. ಆಗ ಅವಳಿಗೆ ಪಾರಳ ವಿಷಯದಲ್ಲಿ ಬಹಳ ಕೃತಜ್ಞತೆ ಹುಟ್ಟುತ್ತೆ. ಹಾಗೆಯೇ ಮಗಳನ್ನ ಲಕ್ಷ್ಮೀದೇವಿಯ ಅತ್ತೆ, ಲಕ್ಷ್ಮೀದೇವಿ ಸೊಸೆಯಾಗಿ ಬಂದಾಗ ಅತಿ ಪ್ರೀತಿಯಿಂದ ತವರಿಗೆ ಕಳಿಸ್ತಾ ಇರೋದಿಲ್ಲ. ಆಗ ಅವಳನ್ನ ತವರಿಗೆ ಕರೆಸ್ಕೋಬೇಕು ಅಂತ ತಂದೆ ಪರಮೇಶ್ವರ ಭಟ್ಟರು ಒಂದು ಕಾಯಿಲೆಯಾದ ನಾಟಕವನ್ನ ಆಡ್ತಾರೆ. ಬಹಳ ಹಾಸ್ಯಮಯವಾದ ಪ್ರಸಂಗ ಅದು. ಮಗಳು ಬಂದಳು ಅನ್ನೋ ಒಂದು ಕಥೆಯಲ್ಲಿ ಕೂಡ ಅದನ್ನ ಮಿತ್ರ ಅವರು ತೋರಿಸಿದ್ದಾರೆ. ಇಂಥ ಒಂದು ಘಟನೆ ಈ ಕೃಷ್ಣದೇವರಾಯನ ಒಂದು ಒಕ್ಕಲಿಗ ಆಳು ಮಂಜ, ಅವನ ಭಾವ ಐತಪ್ಪ. ಈ ಐತಪ್ಪ ನಾರಾಯಣ ಗುರುಗಳ ಪ್ರಭಾವಕ್ಕೆ ಒಳಗಾಗಿ ಕುಡಿಯುವುದನ್ನ ಬಿಟ್ಟು ಶುಚಿಯಾಗಿದ್ದು ತನ್ನ ಸೋದರಳಿಯ ಅಂದ್ರೆ ಮಂಜನ ಮಗ ಗೋವಿಂದನನ್ನ ಪ್ರಭಾವಿಸಿ ಮುಂದೆ ಗೋವಿಂದ ಶಾಲೆ ಕಲಿತು ಮಾಸ್ತರನಾಗಿದ್ದು ಇನ್ನೊಂದು ಹೃದಯವಾದ ಪ್ರಸಂಗ. ಶಾಲೆಯ ವಾರ್ಷಿಕೋತ್ಸವದಲ್ಲಿ ಗೋಪಾಲ ಪಾರಳನ್ನ ಹುರಿದುಂಬಿಸಿ ಅವಳು ನಾಟಕದಲ್ಲಿ ಕಿಸಾಗೋತಮಿಯ ಪಾತ್ರ ಮಾಡುವಂತೆ ಮಾಡಿ ನಾಟಕವನ್ನು ಯಶಸ್ವಿಯನ್ನಾಗಿಸುವುದು ಇನ್ನೊಂದು ಘಟನೆ. ಹೀಗೆ ಹಲವಾರು ಘಟನೆಗಳು ಓದಿದಾಗ ಬಹಳ ಹಿತವಾದ ಅನುಭೂತಿಯನ್ನ ನಮಗೆ ನೀಡುತ್ತವೆ. ಕಾದಂಬರಿಯ ಉದ್ದಕ್ಕೂ ಅಲ್ಲಲ್ಲಿ ನವಿರಾದ ಪ್ರಕೃತಿ ವರ್ಣನೆ ಇದೆ, ಸುಂದರವಾದ ಉಪಮೆಗಳಿವೆ. ಓದುಗರು ಅವುಗಳನ್ನ ಓದಿ ಆನಂದಿಸಬೇಕು.
ಕಾದಂಬರಿಯನ್ನು ಓದಿದಾಗ ಉಂಟಾಗುವಂತಹ ರಸಾನುಭವ ಬಹಳ ಆಳವಾದದ್ದು. ಮೊದಲ ಬಾರಿಗೆ ಅದನ್ನು ಓದಿದಾಗ ಅದು ನನ್ನನ್ನ ಎಷ್ಟು ವ್ಯಾಪಿಸಿಕೊಂಡಿತು ಅಂದ್ರೆ, ನಾನು ಗೂಗಲ್ ಮ್ಯಾಪ್ ಅನ್ನ ತೆಗೆದು ಕೆಮ್ಮಾಡಿ, ಬಾವುಟಕಟ್ಟೆ, ವಾಲೂರು ಇವೆಲ್ಲ ಎಲ್ಲಿವೆ ಅಂತ ನೋಡಿ ನೋಡಿ ಅಲ್ಲಿಗೆ ಹೋಗಿ ಬಂದನೇನೋ ಅನ್ನೋ ಹಾಗೆ ಸಂಭ್ರಮ ಪಟ್ಟಿದ್ದೆ. ರಾತ್ರಿ 1:30 ತನಕ, ಅದು ಮುಗಿಯೋ ತನಕ ನನಗೆ ಮಲಗಲಿಕ್ಕಾಗ್ಲಿಲ್ಲ, ಹಾಗೆ ಅದು ನನ್ನನ್ನ ಓದಿಸ್ಕೊಂಡು ಹೋಯ್ತು. ಕಾದಂಬರಿಯ ಮುಖ್ಯ ಯಶಸ್ಸಿರುವುದು ಮಿತ್ರ ಅವರ ಸಂಯಮ ಪೂರ್ಣವಾದ ಪ್ರಬುದ್ಧ ಪ್ರಸ್ತುತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ದುಷ್ಟರನ್ನ ಶಿಕ್ಷಿಸಿ ಒಳ್ಳೆಯವರಿಗೆಲ್ಲ ಸುಖವನ್ನೇ ತರಬೇಕು ಅನ್ನುವಂತಹ ಕಾವ್ಯ ನ್ಯಾಯವನ್ನ ಒದಗಿಸುವ ತರಾತುರಿ ಕಾದಂಬರಿಯಲ್ಲಿ ಎಲ್ಲಿಯೂ ಕಾಣಿಸೋದಿಲ್ಲ. ತನಗೊಂದು ಸ್ವಂತದ ಅಸ್ತಿತ್ವವೇ ಇಲ್ಲದಂತೆ ಮಾಡಿ ತನ್ನ ಮಾನಸಿಕ ಅಸ್ವಸ್ಥತೆಗೂ ಕಾರಣನಾಗಿದ್ದ ಅಣ್ಣ ಸತ್ತಾಗ ನಿರಾಳವಾಗಿ ಹೆಂಡತಿಯೊಡನೆ ಪ್ರೀತಿಯಿಂದ ಸಂಸಾರ ಸಾಗಿಸುವ ಸೀತಾರಾಮ ಮಿತ್ರರ ಕಾದಂಬರಿಯಲ್ಲಿ ಇಲ್ಲ. ಅಣ್ಣನ ಮೇಲಿನ ಅವಲಂಬನೆಯಲ್ಲಿಯೇ ತನ್ನ ಸುಖ ಇತ್ತು ಅಂತ ಭ್ರಮಿಸಿ ಪ್ರೀತಿಯ ಮಡದಿಯ ಜೀವನವನ್ನೇ ನರಕವನ್ನಾಗಿ ಮಾಡುವಂತಹ ಮಿತ್ರರ ಸೀತಾರಾಮ ಜೀವನದ ಕಟು ಸತ್ಯದ ಪ್ರತಿನಿಧಿಯಾಗ್ತಾನೆ. ಇನ್ನು ಮಕ್ಕಳೆಲ್ಲರೂ ಸುಖವಾಗಿ ನೆಲೆ ನಿಂತ ನಂತರವೂ ಕೂಡ ಪಾರಳ ಮತಿಭ್ರಮಣೆಯನ್ನು ಮಿತ್ರ ಅವರು ಸಂಪೂರ್ಣವಾಗಿ ಗುಣಪಡಿಸುವುದಿಲ್ಲ. ಮೊದಲ ಮಗನ ಸಾವು ಅವಳ ಮನಸ್ಸಿನ ಮೇಲೆ ಮಾಡಿರುವ ಗಾಯ ಆರದೇ ಹಸಿಯಾಗಿರುವುದನ್ನು ಹಾಗೆಯೇ ಉಳಿಸಿಕೊಂಡಿದ್ದಾರೆ. ಜೀವಂತಿಕೆಗೆ ಇನ್ನೊಂದು ಹೆಸರೆಂಬಂತೆ ಇದ್ದ ಕಮಲಿಗೆ ಕೊನೆಗೆ ದಕ್ಕುವುದು ಪತಿಯಿಂದ ಅವಹೇಳನವೇ. ಹೀಗೆ ಕಾದಂಬರಿಯ ಪಾತ್ರಗಳು ಸುಖಾಂತವಾಗುವ ಕಿನ್ನರ ಲೋಕಕ್ಕೆ, ಫೇರಿ ಟೇಲ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಸಾಗದೆ ಈ ಮಣ್ಣು ನೆಲದ ಮೇಲೆ ಗಟ್ಟಿಯಾಗಿ ನಿಲ್ಲುತ್ತವೆ. ಇನ್ನೀಗ ಕೊನೆಯದಾಗಿ ನಾವು ಕಾದಂಬರಿಯ ಶೀರ್ಷಿಕೆ ಉಲ್ಲೇಖ ಬರುತ್ತೆ. ಒಮ್ಮೆ ಬಚ್ಚಲಿನಿಂದ ಹೊರಬರುತ್ತಿದ್ದ ಲಕ್ಷ್ಮೀದೇವಿಗೆ ಮೈ ವಾಲಿದಂತಾಗಿ ಆಧಾರಕ್ಕೆ ಎಂದು ಪಾಗಾರದ ಮೇಲೆ ಕೈ ಇರಿಸಿದಾಗ ಹಚ್ಚ ಹಸುರಾಗಿದ್ದ ಮೃದುವಾದ ಪಾಚಿ ಕೈಗೆ ತಾಗುತ್ತೆ. ಮಳೆ ನೀರಿನ ಹನಿಗಳು ಅಲ್ಲಲ್ಲಿ ಹೊಳೆಯುತ್ತಿದ್ದ ಆ ಪಾಚಿಯಿಂದ ಅವಳಿಗೆ ಒಂದು ಮಧುರ ಸ್ಮೃತಿ ಮನಸ್ಸಿನಲ್ಲಿ ಮೂಡಿ ಹೋಗುತ್ತೆ, ಸುಳಿದು ಹೋಗುತ್ತೆ. ಅದೇನು ಅಂದ್ರೆ, ತನ್ನ ಚೊಚ್ಚಲ ಬಸರಿನಲ್ಲಿ ತನ್ನ ಅತ್ತೆ ಪ್ರೀತಿಯಿಂದ ತನಗೆ ನೀಡಿದ್ದಂತಹ ಹಸಿರು ಸೀರೆಯ ನೆನಪಾಗಿ ಅವಳಿಗೆ ಬಹಳ ಹಿತ ಅನಿಸುತ್ತೆ. ಪಾಗಾರದ ಪಾಚಿ ಆಗ ಇನ್ನೂ ಹಸಿಯಾಗಿಯೇ ಇದ್ದು ಚಂದವಾಗಿ ಕಾಣುತ್ತೆ. ನಂತರದಲ್ಲಿ ಪಾಗಾರದ ಪಾಚಿಯನ್ನ ಗಮನಿಸುವವಳು ಕಮಲಿ. ತಮಗಾಗಿ ಮಾಡಿಕೊಟ್ಟಿದ್ದ ಬೇರೆಯ ಮನೆಯಲ್ಲಿ ಅವಳು ಸುಖವಾಗಿಯೇ ಸಂಸಾರವನ್ನ ಸಾಗಿಸ್ತಾ ಇರ್ತಾಳೆ. ಅವಳು ಮಳೆ ನಿಂತ ಒಂದು ಮುಂಜಾವಿನಲ್ಲಿ ತನ್ನ ಈ ಚಿಕ್ಕ ಮನೆಯ ಅಂಗಳದಲ್ಲಿ ನಿಂತಾಗ ದೊಡ್ಡ ಮನೆಯ ಪಾಗಾರದ ಮೇಲೆ ಅಲ್ಲಲ್ಲಿ ಬೆಳೆದ ಪಾಚಿಯ ತುಣುಕುಗಳನ್ನ ಕಾಣ್ತಾಳೆ. ಇನ್ನು ಮಳೆ ಬಂದ್ರೆ ಈ ಹಸಿರು ಇಡೀ ಪಾಗಾರವನ್ನೇ ವ್ಯಾಪಿಸುವುದಲ್ಲ ಅಂತ ಅವಳು ಯೋಚಿಸ್ತಾಳೆ. ಅಂಗಳದಲ್ಲಿ ಕುಳಿತ ಸೀತಾರಾಮ ಅದೇ ಪಾಚಿ ಕಟ್ಟಿದ ಪಾಗಾರದ ಚಿತ್ರವನ್ನ ಬರಿತಾ ಇರ್ತಾನೆ. ಈಗಲೂ ಕೂಡ ಕಮಲಿಗೆ ಅದು ಒಂದು ಮಧುರವಾದ ಕ್ಷಣವಾಗಿಯೇ ಕಾಣಿಸುತ್ತೆ. ಚಿಕ್ಕಂದಿನಲ್ಲಿ ತಾವು ಕಂಡ ಘನತೆವೆತ್ತ ಹಿರಿದಾದ ಮನೆಗಳ ದೊಡ್ಡ ದೊಡ್ಡ ಪಾಗಾರಗಳ ಮೇಲೆ ಮಳೆಗಾಲದಲ್ಲಿ ಬೆಳೆಯುತ್ತಿದ್ದ ಪಾಚಿಯು ಫಲವಂತಿಕೆಯ ಕುರುಹು ಎಂದು ತೋರಿ ತಾವು ಆ ಹೆಸರಿತ್ತಿರಬಹುದು ಅಂತ ಮಿತ್ರ ಅವರೇ ಒಮ್ಮೆ ನನಗೆ ಹೇಳಿದ್ದಿದೆ. ಆದ್ರೆ ಗೋಡೆಯ ಮೇಲಿನ ಪಾಚಿ ಎನ್ನುವುದು ಸಾಮಾನ್ಯವಾಗಿ ಅದನ್ನ ಕೆರೆದು ತೆಗೆದು ಶುಚಿ ಮಾಡುವವರಿಲ್ಲವೇ ಎನ್ನುವ ಒಂದು ಋಣಾತ್ಮಕವಾದ ಭಾವವನ್ನು ಕೂಡ ಮನಸ್ಸಿನಲ್ಲಿ ಹುಟ್ಟಿಸುತ್ತದೆ. ಮೊದಲ ಬಾರಿಗೆ ಈ ಕಾದಂಬರಿಯನ್ನು ಓದಿದಾಗ ಕಥೆಯ ಮೂಲ ಧ್ವನಿಯಲ್ಲಿ ವಿಷಾದವೇ ತುಂಬಿರುವುದರಿಂದ ಈ ಶೀರ್ಷಿಕೆ ಒಪ್ಪುವಂತಿದೆ ಅಂತ ನನಗೆ ಅನಿಸಿತ್ತು. ಖ್ಯಾತ ವಿಮರ್ಶಕರಾದ ಜನಾರ್ದನ ಭಟ್ಟರು ಈ ಶೀರ್ಷಿಕೆಗೆ ಇನ್ನೊಂದು ದೃಷ್ಟಿಕೋನವನ್ನ ನೀಡಿದ್ದಾರೆ. ಪಾಗಾರವು ಹಳ್ಳಿಗಳಲ್ಲಿ ದೊಡ್ಡ ಮನೆಗಳಿಗೆ ಇರುತ್ತಿದ್ದ ವೈಭವ, ಅದಕ್ಕೆ ಪಾಚಿ ಕಟ್ಟುವುದೆಂದರೆ ಆ ಘನತೆಯು ಅಳಿದು ಹೋಗಿ ಮನೆತನವು ಪತನದತ್ತ ಸಾಗಿರುವುದರ ಸಂಕೇತ ಅಂತ ಅವರು ತಮ್ಮ ಕನ್ನಡ ಕಾದಂಬರಿ ಮಾಲೆ ಎನ್ನುವ 100 ಕಾದಂಬರಿಗಳ ವಿಶ್ಲೇಷಣೆಯ ಪುಸ್ತಕದಲ್ಲಿ ಈ ಪಾಚಿ ಕಟ್ಟಿದ ಪಾಗಾರಕ್ಕೂ ಒಂದು ಸ್ಥಾನವನ್ನ ಕೊಟ್ಟು ಈ ಮಾತುಗಳನ್ನ ಬರೆದಿದ್ದಾರೆ. ಮಾಧವನ ಮರಣದ ನಂತರ 1-2 ವರ್ಷಗಳಲ್ಲಿಯೇ ಭೂಮಸೂದೆಯ ಕಾಯ್ದೆಯಿಂದ ಕೆಮ್ಮಾಡಿ ಮನೆತನದ ಬಹುಪಾಲು ಜಮೀನು ಸೀತಾರಾಮನ ಕೈತಪ್ಪಿ ರೈತರ ವಶವಾಗಿ ಕೆಮ್ಮಾಡಿ ಮನೆಯ ಹಿಂದಿನ ಸಿರಿವಂತಿಕೆ ಘನತೆಗಳು ಮರೆತ ಕನಸಾಗಿ ಬಿಡುವುದರಿಂದ ಜನಾರ್ದನ ಭಟ್ಟರ ಈ ಗಮನಿಸುವಿಕೆಯನ್ನು ನಾವು ಒಪ್ಪಿದಂತಾಗುತ್ತದೆ.
ಹಾಗೆ ಸತ್ವವುಳ್ಳ ಕಾದಂಬರಿಯೊಂದು ಬೇರೆ ಬೇರೆ ಓದುಗರಲ್ಲಿ ಬೇರೆ ಬೇರೆಯ ಧ್ವನ್ಯರ್ಥಗಳನ್ನು ಸೂಚಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನವಾಗಿ ನಮಗೆ ಕಾಣುತ್ತೆ. ಒಟ್ಟಿನಲ್ಲಿ ಪಾಚಿ ಕಟ್ಟಿದ ಪಾಗಾರ ನನ್ನನ್ನು ಯಾವಾಗಲೂ ಆವರಿಸಿಕೊಳ್ಳುವಂತಹ ಕೃತಿ. ಇದನ್ನು ಓದಿದ ನಾನು ಮಿತ್ರ ಅವರು ಅದೇಕೆ ಒಂದೇ ಕಾದಂಬರಿಯನ್ನು ಬರೆದರೋ ಎಂದು ಯಾವಾಗಲೂ ಆಶ್ಚರ್ಯ ಪಡ್ತಾ ಇರ್ತೀನಿ. 10 ಕಟ್ಟುವ ಬದಲು ಒಂದು ಮುತ್ತು ಕಟ್ಟು ಅಂತ ಗಾದೆ ಇದೆ ನಿಜ, ಆದರೆ ಮಿತ್ರ ಅವರದ್ದು 10 ಮುತ್ತುಗಳನ್ನೇ ಕಟ್ಟುವಂತಹ ಸಾಮರ್ಥ್ಯ. ಇನ್ನು ಮುಂದಾದರೂ ಅವರಿಂದ ಹೆಚ್ಚಿನ ಕಾದಂಬರಿಗಳು ಬರಲಿ, ಅವುಗಳನ್ನೋದಿ ನಾವು ಆನಂದಿಸುವಂತಾಗಲಿ ಎಂದು ಆಶಿಸೋಣ. ಎಲ್ಲರಿಗೂ ನಮಸ್ಕಾರ.